ओम शांति। ओम शांति। ओम शांति। ओम शांति। क्लास के पहले क्लासिಗೆ बाबा ने ಮುಂಚೆ जो साइलेंस में बैठने का ಬಾಬಾ ಅವರು ನಮಗೇನು हम ಸೈಲೆನ್ಸ್ बच्चों ಅಲ್ಲಿ को नियम बना ಕುತ್ಕೊಳ್ಳಿಕ್ಕೆ के दिया है, ನಮ್ಮ ಮಕ್ಕಳಿಗೆ ನಿಯಮವನ್ನ ಮಾಡಿ तो सुनने वाले ತಿಳಿಸ್ಕೊಟ್ಟಿದ್ದಾರೆ. भी ಸೊ ಕೇಳಿಸ್ಕೊಳ್ಳುವಂಥವ್ರು ಆವಾಗ ತಮ್ಮ ಮನಸ್ಸನ್ನ ತಯಾರು ಮಾಡ್ಕೊಳ್ತಾರೆ ಆ ಸೈಲೆನ್ಸ್ ಅಲ್ಲಿ. ಭಲೆ ಮೊದಲು ಬಹಳಷ್ಟು ಕೇಳಿರ್ಬೋದು, ಆದ್ರೂ ಒಂದು ಗಾದೆ ಇದೆ, ಕೇಳ್ತಾ ಕೇಳ್ತಾ ಕಣ್ಣಿಲ್ದೇ ಇರೋರ್ಗೂ ಸಹ ಎಲ್ಲಿ ಹೋಗ್ಬೇಕು ಅಂತ ದಾರಿ ಗೊತ್ತಾಗ್ಬಿಡುತ್ತೆ ಅನ್ನೋ ಗಾದೆ ಇದೆ. ಎರಡನೇದು, ಕೇಳ್ತಾ ಕೇಳ್ತಾ ಕೆಲವೊಮ್ಮೆ ಇಂತಹ ಮಾತುಗಳು ಕಿವಿಯಿಂದ ಕೇಳಿದಾಗ ಬುದ್ಧಿಯಲ್ಲಿ ಫಿಟ್ ಆಗಿಬಿಡುತ್ತೆ, ಬುದ್ಧಿಯ ಬೀಗ ಓಪನ್ ಆಗಿಬಿಡುತ್ತೆ. ಮೂರನೇದು, ಕೇಳ್ತಾ ಕೇಳ್ತಾ ಬಹಳ ಕಾಲದ ಒಳಗಿನ ಈ ರೀತಿಯಾದಂತಹ ಯಾವುದು ನಾವು ಮನಸ್ಸಿಗೆ ಯಾವಾಗಲೂ ಖುಷಿಯಾಗಿರುವಂಥದ್ದಕ್ಕೆ, ಅಥವಾ ನಾನು ಡ್ರಾಮಾದಲ್ಲಿ ಈ ಥರ ಯೋಚನೆನೂ ಮಾಡಿರಲ್ಲ, ನಾನು ಈ ರೀತಿ ಖುಷಿಯಾಗಿ ಇರ್ಬೋದು ಅಂತ ಕೇಳ್ತಾ ಕೇಳ್ತಾ ಮನಸ್ಸಿಗೆ ಈ ರೀತಿಯಾದಂತಹ ಒಂದು ಮಾತು ಹೃದಯಕ್ಕೆ ನಾಟಬಿಡುತ್ತೆ. ಸೊ ಆವಾಗ ಖುಷಿ ಬಂದ್ಬಿಡುತ್ತೆ ಆ ಮಾತು ಕೇಳಿದ ತಕ್ಷಣ. ನಾಲ್ಕನೇ ಮಾತು, ನಾವು ಭಕ್ತಿಯಲ್ಲಿ ಕೇಳ್ತಾ ಇದ್ವಿ, ಸಾಧುಗಳ ಸಂಘ, ಶರೀರ ಬಿಡಬೇಕಂದ್ರೆ ಈ ಥರ ಒಂದು ಸತ್ಸಂಗ ಇರಬೇಕು, ಸಾಧುಗಳ ಸಂಘ ಇರಬೇಕು. ಹಿಂದೆ ಹೇಳ್ತಿದ್ರು ಜ್ಞಾನಾಮೃತ ಇರಬೇಕು, ಜ್ಞಾನಾಮೃತ ಕೇಳ್ತಾ ಇರಬೇಕು, ಅಥವಾ ಗಂಗಾ ಜಲ ಬಾಯಲ್ಲಿರಬೇಕು ಅಂತ. ಒಂದು ಸಂಘ ಇರಬೇಕು, ಇನ್ನೊಂದು ಕಿವಿಯಲ್ಲಿ ಪ್ರಾರ್ಥನೆ ಅಥವಾ ಈ ರೀತಿ ಅಮೃತ ಜ್ಞಾನಾಮೃತ ಬೀಳಬೇಕು ಅಂತ. ಈ ರೀತಿ ಯಜ್ಞದ ಹಿಸ್ಟ್ರಿಯಲ್ಲಿ ಈ ರೀತಿನೂ ಆತ್ಮಗಳು ಶರೀರ ಬಿಟ್ಟಿರೋರ್ದು ಇದೆ. ಕ್ಲಾಸ್ ಕೇಳ್ತಾ ಕೇಳ್ತಾ ಮುರಳಿ ಕೇಳ್ತಾ ಕೇಳ್ತಾ ಶರೀರ ಬಿಟ್ಟಿರುವಂಥವ್ರು ಇದ್ದಾರೆ ಯಜ್ಞದ ಇತಿಹಾಸದಲ್ಲಿ. ಹಿಂಗೆ ಈಸಿಯಾಗಿ ಹೋದ್ರಂದ್ರೆ ಹಿಂಗೆ ಟ್ರಾನ್ಸಲ್ಲಿ ಹೋಗ್ಬಿಡ್ತಲ್ಲ, ಆ ರೀತಿ ವತನಕ್ಕೆ ಹೋಗ್ಬಿಟ್ರು. ಅಂತಹ ಘಟನೆಗಳು ಯಜ್ಞದ ಹಿಸ್ಟ್ರಿಯಲ್ಲಿದೆ. ಕೇಳೋದಕ್ಕೆ ಕೇಳೋ ಒಂದು ರಸ ಇದೆ ಅಲ್ವಾ, ಆ ಕೇಳುವಂಥದ್ದು ನಮ್ಮನ್ನ ಸೈಲೆನ್ಸ್ ಅಲ್ಲಿ ತಗೊಂಡು ಹೋಗುತ್ತೆ. ಬಾಬಾವರು ಸಹ ಏನ್ ನಮ್ಗೆ ಹೇಳ್ತಾರೆ, ಶಿವ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಆದರೆ ಫಸ್ಟು ಶಾಂತಿಯಿಂದ, ಬಹಳ ಪ್ರೀತಿಯಿಂದ ನಮ್ಮ ಬುದ್ಧಿಯನ್ನು ಎಳಿತಾರೆ. ಶಿವಬಾಬಾ ಅವ್ರ ಹತ್ರ ಶಾಂತಿ ಪ್ರೀತಿ ಎಷ್ಟಿದೆ ಅಂದರೆ ಎಳೆದು ಬಿಡ್ತಾರೆ ನಮ್ಮ ಬುದ್ಧಿಯನ್ನು ಬೇರೆ ಕಡೆ ಹೋಗ್ದಂಗೆ. ಶಾಂತಿ ಎಷ್ಟು ಪ್ರಿಯವಾದಂತಹ ವಸ್ತು ಅಲ್ವಾ. ಫಸ್ಟು ಶಾಂತಿಯನ್ನು ಕೊಡ್ತಾರೆ ಬಾಬಾ ಅವರು. ಆ ಶಾಂತ ಮನಸ್ಸನ್ನು, ಅಲಿತಿರುವಂತಹ ಬುದ್ಧಿಯನ್ನು ಶಾಂತ ಮಾಡಿಬಿಡ್ತಾರೆ ಬಾಬಾ. ಶಾಂತಿಯಿಂದ ಆತ್ಮ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡುತ್ತೆ. ಆಮೇಲೆ ನಿನ್ನಿಂದನೇ ಕೇಳಬೇಕು, ನಿನ್ನ ಜೊತೆನೇ ಕುತ್ಕೋಬೇಕು, ನಿಮ್ಮ ಜೊತೆನೇ ಮಾತಾಡಬೇಕು, ನಿನ್ನ ಹತ್ರನೇ ಮಾತಾಡಬೇಕು, ನಿನ್ನ ಜೊತೆನೇ ಊಟ ಮಾಡಬೇಕು. ಭಕ್ತಿಯಲ್ಲಿ ನಮ್ಮದು ಇದು ಲಗನ್ ಇತ್ತು, ಮೀರಂದು ಇದೇ ಲಗನ್ ಇತ್ತು. ನಿನ್ನಿಂದನೇ ಕೇಳಬೇಕು,
ನಿನ್ನ ಹತ್ರನೇ ಮಾತಾಡಬೇಕು, ನಿನ್ನ ಜೊತೆನೇ ಕೂತ್ಕೋಬೇಕು. ಭಗವಂತನ ಪರಿವಾರ ಪರಸ್ಪರನು ನಾವು ಸೇರಿ ಮಿಲನವನ್ನ ಮಾಡಬೇಕು. ಮಿಲನ್ ರಾಸ್, ಸಂಸ್ಕಾರಗಳ ಮಿಲನವನ್ನ ಮಾಡಬೇಕಾಗಿದೆ. ಪರಸ್ಪರ ಒಬ್ರಿಬ್ರನ್ನ ತಿಳ್ಕೋಬೇಕು. ಮೇಲ್ಮೇಲೆ ತಿಳ್ಕೊಳ್ಳೋದಲ್ಲ, ಆತ್ಮಿಕ ದೃಷ್ಟಿಯಿಂದ ಇನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಆತ್ಮಗಳು ಪರಮಾತ್ಮನ ಮಕ್ಕಳಾಗಿದ್ದೀವಿ ಅನ್ನೋ ಒಂದು ಅರಿವಿನಿಂದ ಅವರನ್ನ ಅರ್ಥ ಮಾಡ್ಕೋಬೇಕು. ಸಮಯಾನುಸಾರ ಪರಮಾತ್ಮನ ಬಳಿ ಈ ಪ್ಲಾನ್ ಇತ್ತು. ಯಾರ್ಯಾರು ಎಲ್ಲೆಲ್ಲಿಂದ ಯಾವ್ಯಾವುದೋ ಮೂಲೆಯಿಂದ, ವಿಶ್ವದ ಮೂಲೆಯಿಂದ ಬಾಬಾ ಅವರು ಎಲ್ಲರೂ ಸೆಲೆಕ್ಟ್ ಮಾಡಿ ಎಲ್ಲರೂ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಬಾಬಾ ಅವ್ರನ್ನ ನೋಡಿ, ಪರಿವಾರವನ್ನ ನೋಡ್ತಾ, ಖುದ್ದು ತಮ್ಮನ್ನ ತಾವು ನೋಡ್ಕೊಳ್ತಾ ಮಸ್ತಾನ ಆಗ್ಬಿಟ್ಟಿದ್ದಾರೆ. ಆ ಖುಷಿಯಲ್ಲಿ, ಆ ಮಸ್ತಿಯಲ್ಲಿ ಇದ್ದಾರೆ ಎಲ್ಲ ಮಕ್ಕಳು. ಯಾರು ಆ ಥರ ಮಸ್ತಾನಗಳಾಗಿದ್ದೀರಾ, ಆ ಮಸ್ತಿಯಲ್ಲಿ ಖುಷಿಯಲ್ಲಿ ಇರುವಂಥವ್ರು. ಒಂದು ಖುಷಿ, ಎರಡನೇದು ಅತೀಂದ್ರಿಯ ಸುಖ, ಮೂರನೇದು ಮಸ್ತಿ. ಖುಷಿ ಯಾರಾದರೂ ನಮ್ಮಿಂದ ಕಿತ್ಕೋಬೋದು, ಯಾವುದೇ ಕಾರಣದಿಂದ ಅದು ಹೋಗ್ಬೋದು. ಮಾನ ಅಪಮಾನ, ನಿಂದ ಸ್ತುತಿಯಲ್ಲಿ ಅಥವಾ ಸೋಲು ಗೆಲುವಲ್ಲಿ. ಇದು ಆಟ ಆಗಿದೆ, ಸೊ ಇದು ಹಾಗೇ ಆಗತ್ತೆ, ಮೇಲೆ ಕೆಳಗೆ. ಅದರಲ್ಲಿ ಸುಖ ಹೊಟ್ಟೋಯ್ತಂದ್ರೆ ಖುಷಿ ಹೊಟ್ಟೋಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸು ಸಹಿತ ಕರ್ಮೇಂದ್ರಿಯಗಳನ್ನ ಮೇಲೆ ವಿಜಯಿಗಳಾಗಿ, ಅಥವಾ ಸುಖ ದುಃಖ ಸೋಲು ಗೆಲುವು ಆದಾಗ ಫೀಲಿಂಗ್ ಏನಾದರೂ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ಮನಸ್ಸು ಶಾಂತವಾಗಿರ್ಲಿಕ್ಕಾಗೋದಿಲ್ಲ, ಅದರ ಪ್ರಭಾವದಲ್ಲಿ ಬಂದ್ಬಿಡುತ್ತೆ. ಆ ಥರ ಫೀಲಿಂಗ್ ಅಲ್ಲಿ ಬಂದಾಗ ಮನಸ್ಸು ಶಾಂತವಾಗಿರಕ್ಕಾಗಲ್ಲ, ಬುದ್ಧಿ ಏಕಾಗ್ರವಾಗಕ್ಕಾಗಲ್ಲ. ಆದ್ರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ಡ್ರಾಮಾ ಅಂತ ನಾವು ಯಾವಾಗ ಹೇಳಿದಾಗ ಅನೇಕ ದೃಶ್ಯಗಳು ಈ ರೀತಿ ಕಣ್ಮುಂದೆ ಬರುತ್ತೆ. ಬಾಬಾ ಅವರು ಅವ್ಯಕ್ತ ಆದ ನಂತರ ನಮ್ಮೆಲ್ಲರಿಗೂ ಈ ಒಂದು ಮಾತಿನ ಕಡೆ ಅಟೆನ್ಷನ್ ಇತ್ತು, ಬಾಬಾ ಅವ್ಯಕ್ತ ಯಾಕಾದ್ರು ಅಂತ. ಸ್ವಲ್ಪ ವಿಚಾರ ನಡೀತಿತ್ತು, ಸ್ವಲ್ಪ ಕ್ವೆಶ್ಚನ್ ಬಂತು. ಇಷ್ಟು ಬಾಬಾ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇತ್ತು, ಆದ್ರೆ ಬಾಬಾ ಯಾಕೆ ಹೊಟ್ಟೋದ್ರು ಈ ಥರ ಅಂತ. ಬಾಬಾ ಅವಾಗ ಹೇಳಿದ್ರು, ನಾನು ಹೋಗ್ಲಿಲ್ಲ ಅಂತ. ಎಲ್ಲಿವರೆಗೂ ಮುಕ್ತಿಧಾಮದ ಗೇಟ್ ಓಪನ್ ಆಗಲ್ಲ ಅಲ್ಲಿವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ. ನಾವು ಹೇಳ್ತಿದ್ವಿ, ಈ ರೀತಿ ಬಾಯಿಂದ ಮಾತು ಹೇಳಿ ಅಲ್ವಾ ತಿನ್ಸ್ಬೇಡಿ ಅಂತ ಹೇಳ್ತಿದ್ವಿ. ಆದ್ರೆ ಮಧುರ ತಂದೆ ಹೇಳ್ತಿದ್ರು, ನೀವು ನನ್ನನ್ನು ಮಿಲನ ಮಾಡ್ಬೇಕಂದ್ರೆ ಯಾವಾಗ ಬೇಕಾದ್ರೂ ಅವ್ಯಕ್ತ ರೂಪದಲ್ಲಿ ಬಂದ್ ಮಿಲನ ಮಾಡಿ ಅಂತ. ನನ್ನ ಹತ್ರ ಬಂದ್ಬಿಡಿ ಅಂತ ಹೇಳ್ತಿದ್ರು. ಸೊ ಫಸ್ಟ್ ಬಾಬಾ ನಮ್ಮ ಹತ್ರ ಬರ್ತಿದ್ರು, ಆಗ ನಮ್ಗೆ ಎಷ್ಟೆಲ್ಲ ಖಜಾನ ಕೊಟ್ರು. ಸಾಕಾರದಲ್ಲಿ ಬಾಬಾ ಇದ್ದಾಗ ನಮ್ಮ ಜೊತೆ ಇದ್ರು. ಈಗ ನಾವು ಬುದ್ಧಿಯೋಗದಿಂದ ಬಾಬಾ ಅವ್ರ ಹತ್ರ ಹೋಗ್ಬೇಕಾಗಿದೆ. ಬಾಬಾ ಅವ್ರು ಹೇಳಿದ್ರು, ನಾವ್ ಅನ್ಕೊಂಡ್ವಿ ನಮ್ಮ ಅವ್ಯಕ್ತ ಸ್ಥಿತಿ ಮಾಡ್ಕೊಳಕ್ಕೆ ಗಮನ ಇಟ್ಟಿರ್ಲಿಲ್ಲ ಮೊದಲು. ಈಗ ನಾವು ಅಂತ ಸ್ಥಿತಿಯನ್ನ ಮಾಡ್ಕೋಬೇಕು ಅಂತ ಅನ್ಸ್ತು. ಯಾವಾಗ
ಬಾಬಾ ಅವ್ಯಕ್ತ ಆಗಿದ್ದಾರೆ ಅಂದ್ರೆ ನಾವು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾಗ್ಲೇನೆ ಮಿಲನ ಮಾಡ್ಲಿಕ್ಕಾಗತ್ತೆ ಯಾವಾಗ ಬೇಕೋ ಆಗ. ನಾನು ಬಾಬಾ ಅವ್ರ ಹತ್ರ ಹೋಗ್ಬೇಕು ಅಥವಾ ನಾನು ಈ ರೀತಿ ವೃತ್ತಿ ದೃಷ್ಟಿ ಇಟ್ಕೋಬೇಕು, ಬಾಬಾ ನನ್ನ ಜೊತೆ ಇರೋ ತರ ಅನುಭವ ಮಾಡಿಸ್ತಾರೆ ಅವಾಗ. ಬಾಬಾ ಹೇಳಿದ್ರಾಗ ಬಾಬಾ ಅವ್ರ ರೂಮ್ ಆಮೇಲೆ ಅದಕ್ಕೆ ಮಾಡಿದ್ರು ಯಾವಾಗ ಬೇಕಾದ್ರೂ ನೀವು ಬನ್ನಿ ಅಂತ ಹೇಳಿ. ಬಾಬಾ ಅವ್ರ ಹತ್ರ ಕೇಳ್ಬೇಕಾ ಕೇಳಿ, ಅವಾಗ ಜವಾಬ್ ಕೊಡ್ತಿದ್ರು ಬಾಬಾ. ಸೊ ಗಮನ ಹೋಯ್ತು ಆ ಕಡೆ. ಸಾಕಾರ ಮಿಲನದ ಏನು ರಸ ಕುತ್ಕೊಂಡ್ಬಿಟ್ಟಿತ್ತು ಸಾಕಾರ ಮಿಲನದ್ದು, ಆ ಸ್ನೇಹದ ರಿಟರ್ನ್ ಅಲ್ಲಿ ಯಾರನ್ನ ಮಿಲನ ಮಾಡ್ಬೇಕು ಅನ್ಕೋತೀವಿ ಅವರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಲ್ಲ ಮಿಲನ ಮಾಡ್ಬೇಕಂತ ಹೇಳಿದ್ರೆ. ಸೊ ಬಾಬಾ ಅವ್ರ ಜೊತೆ ಪ್ರೀತಿ ಇದೆ ಅಂದಾಗ ಅಶರೀರಿ ಆಗುವಂತ ಅಭ್ಯಾಸವನ್ನ ನಾವು ಮಾಡ್ಕೋಬೇಕು. ಸೆಕೆಂಡಲ್ಲಿ ಆ ಪಾರ್ ಹೋಗ್ಲಿಕ್ಕೆ ಹೆಂಗೆ ಸಂದೇಶಿಗಳು ಒಂದು ಸೆಕೆಂಡಲ್ಲಿ ಹೋಗ್ಬಿಡ್ತಾರೆ, ಹಂಗೆ ನೀವು ವತನದಲ್ಲಿರಿ, ನಿಮಿತ್ತ ಮಾತ್ರ ಬನ್ನಿ ಕೆಳಗಡೆ. ಈ ರೀತಿ ನಾವು ನಮ್ಮನ್ನ ಚೆನ್ನಾಗಿ ಬಹಳ ಪ್ರೀತಿಯಿಂದ ನಮಗೆ ತಿಳುವಳಿಕೆ ಹೇಳ್ಕೊಳ್ತಾ ಆ ರೀತಿ ನಮ್ಮನ್ನ ಮಾಡ್ಕೊಳ್ಳುವಂತ ಪುರುಷಾರ್ಥ ಮಾಡಬೇಕು. ಸಾಧಾರಣತೆ ಒಟ್ಟೋಗ್ಬಿಡ್ತು ಅವಾಗ ಆ ಪುರುಷಾರ್ಥದಲ್ಲಿ. ನಮ್ಮ ಮಾತಲ್ಲಿ ನಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಆಯಿತು. ಸಾಕಾರದಲ್ಲಿ ಬಾಬಾ ಹೇಳ್ದಾಗ್ಲೂ ನಾವು ಸ್ವಲ್ಪ ಸಾಧಾರಣ ಆಗ್ಬಿಡ್ತಿದ್ವಿ, ಸ್ವಲ್ಪ ಹುಡುಗಾಟಿಕೆ ಬಾಲ್ಯತನ ತೋರಿಸ್ತಿದ್ವಿ, ಕೆಲವು ಮೇಲೆ ಕೆಳಗೆ ಆಗ್ಬಿಡ್ತಾ ಇದ್ವಿ. ಬಾಬಾ ಇದಾರಲ್ವಾ ಕೂತಿದಾರಲ್ವಾ ಅಂತ ಅನ್ಕೊಳ್ತಿದ್ವಿ. ಸೇವೆಯಲ್ಲಿ ಜವಾಬ್ದಾರಿ ತಗೊಳ್ತಿರ್ಲಿಲ್ಲ. ಬಾಬಾ ಇದಾರಲ್ವಾ, ಸಾಕಾರದಲ್ಲಿ ಎಲ್ಲ ಜವಾಬ್ದಾರಿ, ಯಜ್ಞದ ಭಂಡಾರಿ ಜವಾಬ್ದಾರಿ ಎಲ್ಲ ಬಾಬಾ ಇದ್ರಲ್ಲ, ಬಾಬಾ ನೋಡ್ಕೊಳ್ತಾರೆ ಅನ್ನೋದಿತ್ತು. ಎಲ್ಲ ಬುದ್ಧಿಯ ಪರಿವರ್ತನೆ ಏನಿದೆ ಅಲ್ಲ, ಅವ್ಯಕ್ತ ಆಗಿ ಬಾಬಾ ಅವರು ನಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡ್ಬಿಟ್ರು. ಬಾಬಾ ಡ್ರಾಮಾ ಬಗ್ಗೆ ತಿಳಿಸಿದ್ರು. ಡ್ರಾಮಾ ಆಯ್ತಲ್ಲ, ಅಚಾನಕ್ ಆಯ್ತಲ್ಲ, ಬಾಬಾ ಹೊಟ್ಟೋದ್ರಲ್ವಾ. ಇಲ್ಲಿ ಒಂದ್ ಕಡೆ ಬಾಬಾ, ಒಂದ್ ಕಡೆ ಡ್ರಾಮಾ. ಡ್ರಾಮಾ ನಮ್ಗೆ ತೋರಿಸಿದ್ರು ಈ ಸೀನನ್ನ. ಇದೂ ಗೊತ್ತಿರ್ಲಿಲ್ಲ ಎಷ್ಟು ಸಮಯ ಅವ್ಯಕ್ತ ಪಾಠ ನಡೀತಿದೆ. ಸಾಕಾರದಲ್ಲಿ ಎಷ್ಟು ಅಷ್ಟೇ ಅವ್ಯಕ್ತ ಪಾಠ ನಡೆದಿದೆ. ಸಂಕಲ್ಪ ಬಂತು, ನಮಗಂತೂ ಇಷ್ಟು ಪಾಲನೆ ಸಿಕ್ತು. ಬಟ್ ಈಗಿನ ಕಾಲದಲ್ಲಿ ಮಕ್ಕಳು ಯಾರು ಬಂದಿದ್ದಾರೆ, ಅವ್ರಿಗೆ ಹೆಂಗ್ ಪಾಲನೆ ಸಿಗತ್ತೆ ಅಂತ ಬಾಬಾ ಹೇಳಿದ್ರು. ನೀವ್ಯಾಕೆ ಚಿಂತೆ ಮಾಡ್ತೀರಾ, ನಾನು ಕೂತಿದ್ದೀನಲ್ವಾ ಅಂತ. ಸೊ ಬಾಬಾ ಅವರು ಕೂತು ಅರ್ಥ ಮಾಡ್ಕೊಳ್ಳಕ್ಕೆ, ಯೋಚನೆ ಮಾಡಕ್ಕೆ, ನಾವು ಆ ಒಂದು ಅಭ್ಯಾಸ ಮಾಡ್ಕೋಬೇಕು. ನಾವು ಯಾವುದೇ ಮಾತಿನ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮನಸ್ಸಹಿತ ಕರ್ಮೇಂದ್ರಿಯಗಳ ಮೇಲೆ ವಿಜಯಿ ಆಗ್ಬೇಕು, ಅದು ನಮ್ಮ ವಶದಲ್ಲಿ ಬರಬೇಕು. ಜೊತೆಗೆ ಅತೀಂದ್ರಿಯ ಸುಖದಲ್ಲಿದ್ದಾಗ, ಅತೀಂದ್ರಿಯ ಸುಖ ಯಾರೇ ತಮ್ಮನ್ನು ತಾವು ಕೇಳ್ಕೊಂಡ್ರೆ ಯಾವಾಗಾದ್ರೂ ಕೂತು,
ಅತೀಂದ್ರಿಯ ಸುಖ ಈ ರೀತಿ ವರ್ಣನೆ ಮಾಡಿದ್ರು ಇಡೀ ರಾತ್ರಿ ಕಳೆದ್ರೂನು ವರ್ಣನೆ ಮಾಡಕ್ಕಾಗಲ್ಲ. ಇಂತಹ ಸುಖ ಇದೆ ಅದರಲ್ಲಿ, ಅತೀಂದ್ರಿಯ ಸುಖದಲ್ಲಿ. ನಾವಕ್ಕಂದ್ರು, ನನ್ನ ಹೆಸರು ಹೇಳಲ್ಲ ಈಗ. ಹೊರಗಡೆ ಕಾಟ್ ಆವಾಗ ಸಮ್ಮರಲ್ಲಿ ಹಾಕ್ತಾರಲ್ಲ, ಆ ಥರ ಕಾಟ್ ಹೊರಗಡೆ ಹಾಕ್ಬಿಡ್ತಿದ್ರು. ಯಾರಿಗಿಚ್ಛೆ ಇದೆ ಅಲ್ಲಿ ಕೂತ್ಕೋಬೋದು. ಅದರ ಮೇಲೆ ಕೂತ್ಕೊಂಡು ಯೋಗ ಮಾಡ್ಬೋದು ಅವ್ರು ರಾತ್ರಿ ಎಲ್ಲ. ಅವರಿಗೆ ಸಮಯದ ಅರಿವಿರ್ತಾ ಇರಲಿಲ್ಲ ಅತೀಂದ್ರಿಯ ಸುಖದಲ್ಲಿ. ಅತೀಂದ್ರಿಯ ಸುಖ ವರ್ಣನೆ ಮಾಡೋದು ಸರಳ ಅಲ್ಲ. ಆದರೆ ಅದರಲ್ಲೇನು ಲೇನ್ದೇನಾಗತ್ತೆ, ಇಷ್ಟು ಪ್ರಿಯವಾಗಿರುತ್ತೆ ಅದು. ಅದರ ಸಾಕ್ಷಾತ್ಕಾರ ಮೀರಾ ಡ್ಯಾನ್ಸ್ ಮಾಡ್ತಾ ಇದ್ರು. ಅತೀಂದ್ರಿಯ ಸುಖ ಗೋಪ ಗೋಪಿಯರಿಗೆ ಗೊತ್ತಿತ್ತಲ್ಲ. ಮೀರಾ ಡ್ಯಾನ್ಸ್ ಮಾಡ್ತಿದ್ರು ಆ ಅತೀಂದ್ರಿಯ ಸುಖದಲ್ಲಿ, ಆ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಅತೀಂದ್ರಿಯ ಸುಖದ್ದು. ಸೊ ನಮ್ಮನ್ನು ನಾವು ಕೇಳ್ಕೋಬೇಕು, ಅದಕ್ಕಿಂತ ದೊಡ್ಡದಿನ್ ಯಾವ ಸ್ಥಿತಿ ಇದೆ ಅಂತ. ಅತೀಂದ್ರಿಯ ಸುಖ ಸಿಕ್ತು, ಅದು ಚಿಹ್ನೆ ಗೊತ್ತು. ಕೆಲಸ ಮಾಡ್ತಿದ್ರು ಕೈಗಳಿಂದ, ಕರ್ಮೇಂದ್ರಿಯಗಳಿಂದ. ಆ ಅನಾಸಕ್ತ ವೃತ್ತಿಯಿಂದ ಕರ್ಮೇಂದ್ರಿಯಗಳು ಕರ್ಮ ಮಾಡ್ತಾ ಇದೆ. ಕೆಲಸ ಮಾಡ್ತಿದ್ದಾವೆ, ಆದರೆ ವೃತ್ತಿ ಅನಾಸಕ್ತವಾಗಿದೆ. ಹೃದಯದಲ್ಲಿ ಭಾವನೆ ಬಹಳ ಚೆನ್ನಾಗಿದೆ, ಯಾವುದೇ ಕಾಮನೆಗಳಿಲ್ಲ ಅಂದಾಗ ಅತೀಂದ್ರಿಯ ಸುಖದ ಅನುಭವದಲ್ಲಿದ್ದಾರೆ. ಸದಾ ಒಳಗಿಂದ ದುಃಖ ಅನ್ನೋದೇ ಬರೋದಿಲ್ಲ. ಅತೀಂದ್ರಿಯ ಸುಖ ಆತ್ಮೀಯತೆಯನ್ನ, ಮಧುರತೆಯನ್ನ ತಗೊಂಡು ಬರುತ್ತೆ, ರಮಣೀಕತೆಯನ್ನ ತಗೊಂಡ್ಬರುತ್ತೆ. ಅತೀಂದ್ರಿಯ ಸುಖ ಇಂದ್ರಿಯಗಳ ಮುಖಾಂತರ ಅಲ್ಲ. ಕರ್ಮ ಮಾಡ್ತಿದ್ದಾರೆ ಇಂದ್ರಿಯಗಳಿಂದ, ಕಣ್ಣನ್ನು ಯೂಸ್ ಮಾಡ್ತಿದ್ದಾರೆ, ಬಟ್ ಆ ಕಣ್ಣಲ್ಲಿ ಆತ್ಮೀಯತೆಯ ನಶೆ ಇದೆ. ಮಾತಾಡ್ತಿದ್ದಾರೆ, ತಂದೆಯ ಮಾತುಗಳನ್ನೇ ಹೇಳ್ತಿದ್ದಾರೆ, ಬಾಬೋರ್ ಮಾತುಗಳನ್ನ. ಆಟೋಮ್ಯಾಟಿಕ್ ಮುಖ ಮಧುರ ಆಗ್ಬಿಡತ್ತೆ. ಒಮ್ಮೆ ಬಾಬಾ ಅವ್ರು ಹೇಳಿದ್ರು, ನಾನು ಅಂತರ್ಯಾಮಿ ಅಲ್ಲ ಅಂತ ಹೇಳಿ. ಬಾಬಾ ಬಾಹರ್ಯಾಮಿನ, ನೀವು ಅಂತರ್ಯಾಮಿ ಅಲ್ಲ ಅಂತ ಕೇಳಿದೆ ನಾನು. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ ಅವರು. ನೀವೇನು ಮಾಡ್ತೀರಾ, ಏನು ಯೋಚನೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಅಂತಾರೆ. ಸೊ ನಾನು ಕಲ್ತು ಬಿಟ್ಟೆ ಬಾಬಾ ಅವರಿಂದ. ಅಂತರ್ಯಾಮಿ ಆಗಿದ್ದಾರೆ ಬಾಬಾ, ಎಲ್ಲ ಗೊತ್ತಿದೆ ಅವ್ರಿಗೆ, ಆದರೆ ನೋಡ್ತಾರೆ ಎಷ್ಟು ಸತ್ಯವಾಗಿದ್ದಾರೆ ನನ್ನ ಜೊತೆ ಅಂತ. ಬಾಬಾ ಅವ್ರು ನೋಡ್ತಾರೆ ಪ್ರತಿ ಮಗು ಎಷ್ಟು ಸತ್ಯವಾಗಿದೆ. ಬಾಬಾ ನಿಮ್ಗೆ ಗೊತ್ತಿದೆ ಅಲ್ವಾ ಅಂತ. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ನಾನೇನು ಹೇಳೋದು ಅಂತ ಹೇಳ್ಬಿಟ್ಟು ಬಾಬಾ ಅವ್ರಿಗೆ ಮೋಸ ಮಾಡ್ತೀವಿ ನಾವು. ಬಾಬನ್ಗೆಲ್ಲ ಗೊತ್ತಿದೆ. ನಾವು ಹೇಳ್ತೀವಿ, ಬಾಬಾ ನಾನೇನು ಹೇಳೋದು, ನಿಮ್ಗೆಲ್ಲ ಗೊತ್ತಿದೆ ಅಲ್ಲ. ಗೊತ್ತಿದೆ ಅಂದಾಗ ಬಾಬಾ ಅವ್ರಿಗೆ ಏನ್ ಮಾತು ನಡೆಯುತ್ತೋ, ಹೇಗಿದೆಯೋ ಅದನ್ನ ಬಾಬಾ ಅವ್ರಿಗೆ ಹೇಳ್ಬೇಕಲ್ವಾ. ಹೇಗೆ ಸಣ್ಣ ಮಕ್ಳು ಇರ್ತಾರಲ್ಲ 3-4 ವರ್ಷದ್ದು, ಅವ್ರು ಸತ್ಯ ಹೇಳಿದಾಗ ಎಷ್ಟು ಪ್ರಿಯವಾಗಿದ್ದಾರೆ ಅನ್ಸುತ್ತೆ, ಬಹಳ ಪ್ರಿಯವಾಗಿದ್ದಾರೆ ಅನ್ಸ್ತಾರಲ್ವಾ. ದೊಡ್ಡವರಾದಾಗ ಸತ್ಯ ಹೇಳಿದಾಗ ಬಹಳ ಚೆನ್ನಾಗಿ ಪ್ರಿಯವಾಗಿದ್ದಾರೆ ಅನ್ಸುತ್ತೆ. ಸತ್ಯವಾಗಿರೋರು ಚೆನ್ನಾಗಿದ್ದಾರೆ ಅನ್ಸುತ್ತೆ. ಪತಿ ಪತ್ನಿ ಇದ್ರೂನು ಅಸತ್ಯ ಹೇಳಿದಾಗ ಪತಿವ್ರತ ಧರ್ಮ ಪಕ್ಕ ಆಗ್ಬಿಡುತ್ತೆ.
ಕೆಲವ್ರು ಹೇಳ್ತಾರೆ ನಾವು ಪರಸ್ಪರ ಒಬ್ಬರಿಗೆ ಸುಳ್ಳು ಹೇಳಲೇ ಇಲ್ಲ ಅಂತ. ಸೊ ಪರಮಾತ್ಮನ ಜೊತೆ ನಾವು ಯಾವಾಗ ಸತ್ಯವಾಗಿರ್ತೀವಲ್ಲ, ಆಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಲೇಬೇಡಿ. ಅತೀಂದ್ರಿಯ ಸುಖಕ್ಕಿಂತಲೂ ಮಸ್ತಿ ಈ ರೀತಿ ಇರುತ್ತೆ. ಪಿತಾವ್ರತ, ಸತಿವ್ರತ, ಪತಿವ್ರತದ ಯೋಗಿಯ ಮಸ್ತಿ ಈ ರೀತಿ ಇರುತ್ತೆ ಅದರಲ್ಲಿ. ಆ ಸತ್ಯತೆಯಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಮಾತಾಡಕ್ಕೆ ಹೇಳೋ ಅವಶ್ಯಕತೆ ಇರಲ್ಲ ಅದ್ರಲ್ಲಿ. ಸದಾ ತಮ್ಮ ಮಸ್ತಿಯಲ್ಲಿ ಮಸ್ತಾಗಿರ್ತಾರೆ. ಒಳಗಡೆ ಸತ್ಯತೆಯ ವೃತ್ತಿ, ಮರ್ಯಾದೆಯ ವೃತ್ತಿ ಏನಿದೆ ಅಲ್ವಾ, ವ್ರತ ಏನಿದೆ ಅಲ್ವಾ, ಶ್ರೀಮತದ ವ್ರತ, ಶ್ರೀಮತ ಎಷ್ಟು ಶ್ರೇಷ್ಠ ಮಾಡುವಂಥದ್ದಾಗಿದೆ. ಮನಮತ, ಪರಮತ ಎಷ್ಟೇ ಚೆನ್ನಾಗಿರ್ಲಿ, ಬಹಳ ಒಳ್ಳೆಯವರಾಗಿರ್ಲಿ, ಅವರ ಮತದಂತೆ ನಡೆಯಂಗಿಲ್ಲ. ಅವ್ರು ಶ್ರೀಮತದಂತೆ ನಡೀತಾರೆ, ನನಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ. ಬಟ್ ನಾನು ಯಾವುದ್ರ ಮೇಲೆ ನಡಿಬೇಕು? ನಾವು ತಂದೇನು ಫಾಲೋ ಮಾಡ್ಬೇಕಲ್ವಾ? ಎಕ್ಸಾಂಪಲ್ಗೆ ದಾದಿ ಮತದಂತೆ ನಾನು ನಡೀತೀನಾ? ನಡೀತೀನಿ. ಆದರೆ ದಾದಿ ಶ್ರೀಮತದಂತೆ ನಡೀತಾರೆ ಅಂದ್ರೆ ನಾನು ಶ್ರೀಮತದಂತೆ ನಡಿಬೇಕು. ಅರ್ಥ ಆಯ್ತಲ್ಲ? ಇದು ಸ್ವಲ್ಪ ಆಳವಾದ ಮಾತಾಗಿದೆ. ದೀದಿಯಿಂದ ನಾವೇನ್ ಕಲ್ತ್ವಿ, ಶ್ರೀಮತದಲ್ಲಿ ಇಷ್ಟು ಪಕ್ಕಾ ಆಗಿದ್ರು ದೀದಿ, ಸ್ವಲ್ಪನೂ ಅವ್ರ ಮನ್ಸು ಅದ್ರ ವಿರುದ್ಧವಾಗಿ ನಡೆಸ್ತಾ ಇರ್ಲಿಲ್ಲ. ಅವರು ಬಾಬಾ ಅವರು ಅನೇಕ ಬಾರಿ ಪರೀಕ್ಷೆನ ತಗೊಂಡಿದ್ರು. ಬಾಬಾ ಅವ್ರು ಹೇಳಿದ್ರು, ಯಾರಿಗ್ ವಿಶ್ವಾಸ ಇದೆ ಹೋಗಿ ಬಾವಿಯಲ್ಲಿ ಮುಳುಗೋಗ್ಲಿ ಅಂತ ಕೈ ಎತ್ರಿ ಅನ್ನೋರು. ಕೈ ಎತ್ತಿ ಯಾರು ಮುಳುಗಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ರು ಬಾಬಾ. ಸೊ ಯಾರಿಗೂ ಆ ಧೈರ್ಯ ಇರ್ಲಿಲ್ಲ. ಬಾಬಾ ಹೇಳಿದ್ರೆ ಮುಳುಗೋಗು ಅಂತ ನಾನು ಮುಳುಗೋಗೋದಾ? ದೀದಿ ಹೇಳಿದ್ರು. ಅಷ್ಟೊಂದು ಜನ ಕೈಯೇ ಎತ್ತಿಲ್ಲ ಅದ್ರಲ್ಲಿ. ಬಾಬಾ ಮುಗುಳ್ನಗೆ ನಗ್ತಾ ಹೇಳಿದ್ರು, ಬಾಬಾ ಯಾವಾಗಾದ್ರೂ ಹೇಳ್ತಾರ ಮಕ್ಕಳಿಗೆ ಮುಳುಗೋಗು ಅಂತ ಹೇಳಿ? ಇಲ್ಲ ಅಲ್ಲ. ಇಷ್ಟು ವಿಶ್ವಾಸ ಇರಬಾರ್ದು, ವಿಶ್ವಾಸ ಇರಬೇಕು ಬಾಬಾ ಅವ್ರ ಮೇಲೆ. ಬಾಬಾ ಮಕ್ಕಳಿಗೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಕಲ್ಯಾಣ ಇದೆ ಅಂತ ಹೇಳಿ. ತಂದೆ ಅಲ್ವಾ, ನಮ್ಗೆ ಆ ಕಲ್ಯಾಣದ ಮಾತು ಅವ್ರು ಹೇಳಕ್ ಸಾಧ್ಯನೇ ಇಲ್ವಲ್ಲ. ಇಷ್ಟು ಬಾಬಾ ಅವ್ರ ಮೇಲೆ ನಮ್ಗೆ ಟೋಟಲ್ ವಿಶ್ವಾಸ. ಬಾಬಾ ಯಾರು? ಇಷ್ಟು ಶ್ರೇಷ್ಠ, ಶ್ರೇಷ್ಠಾತಿ ಶ್ರೇಷ್ಠ. ಮಕ್ಕಳೇ ಇದು ಮಾಡಿ ಅಂತ ಹೇಳ್ತಾರೆ ಬಾಬಾ ಅವರು. ಆದ್ರಿಂದ ನಿಶ್ಚಯ ಇದ್ದಾಗ ವಿಜಯ ಇದೆ. ಇದು ಯಾರು ಅನುಭವ ಮಾಡ್ತಾರೆ ಜೀವನದಲ್ಲಿ, ನಿಶ್ಚಯನು ಶ್ರೀಮತ ಏನ್ ಬಾಬಾ ಸಿಕ್ಕಿದ್ದಾರೆ, ಬಾಬಾ ಶ್ರೀಮತ ಕೊಡ್ತಾರೆ, ಅದ್ರಲ್ಲಿ ನಡೆಯೋದ್ರಲ್ಲಿ ಬಹಳ ಮಜಾ ಇದೆ. ಶ್ರೀಮತ ಏನ್ ಹೇಳುತ್ತೆ ಅದ್ರಲ್ಲಿ ಜೀ ಬಾಬಾ. ಸ್ವಲ್ಪನೂ ಬುದ್ಧಿ ಅಲಗಾಡಬಾರದು, ಏನ್ ಮಾಡೋದು ಹೇಗ್ ಮಾಡೋದು ಅಂತ. ಬಾಬಾ ಇದನ್ನು ಸಹ ಹೇಳ್ತಾರೆ, ಏನೇ ಬಂದ್ರು ವಿಘ್ನಗಳು ಬಾಬಾ ಇದ್ದಾರೆ ಅಂತ. ಆದ್ರಿಂದ ಎಲ್ಲದ್ರಿಂದ ನಿಶ್ಚಿಂತ. ಎಷ್ಟು ಒಳ್ಳೊಳ್ಳೆ ಶ್ರೇಷ್ಠ ಮಾತುಗಳಿದೆ. ಯಾವ ಮಾತುಗಳನ್ನ ನೀವೆಷ್ಟು ಸ್ಮರಣೆ ಮಾಡ್ತೀರಾ, ಬೇರೆ ಎಲ್ಲ ಮಾತುಗಳು ತನ್ನಂತಾನೇ ಹೊಟ್ಟೋಗ್ಬಿಡ್ತವೆ. ದಾದಿ ಹೇಳ್ತಾರಲ್ಲ, ಮಾತು ಹೋಯ್ತಂದ್ರೆ ಬಂತು ಹೋಯ್ತು ಮಾತು, ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದು ಅಂತ. ಬಂತು ಹೋಯ್ತು ಅಂತ. ಡ್ರಾಮಾದಲ್ಲಿ ಇದೆ, ಬಂತು ಹೋಯ್ತು. ಮುಂದೆ ಏನ್ ಬರ್ತಾ ಇದೆ ಅದು ಬರುತ್ತೆ, ಹೊಟ್ಟೋಗುತ್ತೆ. ಭವಿಷ್ಯ ಏನಾಗುತ್ತೆ ಅಂತ ಬಾಬಾ ಅಂತೂ ಫಸ್ಟ್ ಹೇಳ್ಬಿಟ್ಟಿದ್ದಾರೆ. ವಿನಾಶ ಕಾಲದ ಸ್ಥಿತಿನೂ ಹೇಳಿದ್ದಾರೆ ಬಾಬಾ. ಅದಕ್ಕೆ ಮುಂಚೆ ಎಲ್ಲ ಸಫಲ ಮಾಡಿ ಅಂತ ಹೇಳಿದ್ದಾರೆ. ವೇಸ್ಟ್ ಮಾತುಗಳಲ್ಲಿ ಟೈಮ್ ಕಳಿಬೇಡಿ ಅಂತ ಹೇಳಿದ್ದಾರೆ. ಶುರು ಇನ ಮಾತು ಏನು ಬಾಬಾ
ಇದ್ರು. ಇಷ್ಟು ಪಕ್ಕಾ ಏನು ಹೇಳಿದ್ರು ಇಷ್ಟು ಪಕ್ಕಾ ಆಗ್ಬಿಡ್ತು. ಆ ಏನೆಲ್ಲ ಇದೆ ನಮ್ಮ ಹತ್ರ ಸಂಪತ್ತ, ಕೆಲವ್ರದ್ದು ಬೆಂಕಿ ಸುಟ್ಟು ಹಾಕ್ಬಿಡುತ್ತೆ, ಕೆಲವ್ರು ರಾಜ ತಿಂತಾನೆ, ಕೆಲವ್ರದ್ದು ಮಣ್ಣ ಪಾಲಾಗ್ಬಿಡುತ್ತೆ. ಆದ್ರೆ ಯಾರ್ದು ಸಫಲ ಆಗತ್ತೆ ಅಂದ್ರೆ ಯಾರು ಇರುವಂತಹ ಸಾಧನೆಗಳನ್ನ ಪರಮಾತ್ಮನಿಗೋಸ್ಕರ ಪರಮಾತ್ಮನ ಹೆಸರಲ್ಲಿ ಸಫಲ ಮಾಡ್ತಾರೆ ಅಂತೆ. 70 ವರ್ಷಗಳ ಹಿಂದೆ ಬಾಬಾ ಈ ಮಾತು ಹೇಳಿದ್ರು. ಯಾರು ಅದನ್ನ ಒಪ್ಕೊಂಡ್ರು ಅವ್ರು ಸುಖಿಯಾಗಿದ್ದಾರೆ. ಸುಖಿಯಾಗಿ ಯಾವತ್ತೂ ದುಃಖ ಬಂದಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ ಸಭೆಯಲ್ಲಿ? ಯಾಕೆಂದ್ರೆ ತನೂನು ಸಫಲ ಆಗಿದೆ. ಯಾರಿಗೋಸ್ಕರ? ಹ್ಮ್ ಬಾಬಾ ಇಂಥ ಹಳೆ ಶರೀರ ಇಟ್ಕೊಂಡು ಬಾಬಾ ಏನ್ ಮಾಡ್ತಾರೆ? ಈ ತನುವಿಂದ ಎಷ್ಟೆಲ್ಲ ಪಾಪ ಮಾಡಿದೀವಿ, ಇಂಥ ಶರೀರ ಏನ್ ಮಾಡ್ಕೋತಾರೆ ಬಾಬಾ? ಆದ್ರೂ ಬಾಬಾ ತಗೊಂಡು ಇದರಿಂದ ಪುಣ್ಯ ಕೆಲಸಗಳನ್ನ ಮಾಡಿಸ್ತಾರೆ. ಬಾಬಾ ಇದನ್ನ ಸಫಲ ಮಾಡುವಂತ ನಮ್ ಭಾಗ್ಯ ಮಾಡಿಸ್ತಾರೆ. ಕರ್ಮೇಂದ್ರಿಯಗಳಿಂದ ಈಶ್ವರೀಯ ಸೇವೆ, ಯಜ್ಞ ಸೇವೆ ಮಾಡ್ತಾ ಮಾಡ್ತಾ ಹ್ಮ್ ಹಳೆ ಶರೀರ, ಅಂತಿಮ ಜನ್ಮದ ಶರೀರ, ಆದ್ರೆ ಸತ್ಯುಗಕ್ಕಿಂತ ಚೆನ್ನಾಗಿರೋ ಶರೀರ ಇದು. ಯಾಕೆಂದ್ರೆ ಸತ್ಯುಗದಲ್ಲಿ ಏನ್ ಮಾಡ್ತೀವಿ ನಾವು? ಒಂದೊಂದ್ಸತಿ ವಿಚಾರ ಬರುತ್ತೆ ಸತ್ಯುಗದಲ್ಲಿ. ಇಲ್ಲಿ ಎಲ್ಲ ನಾವೇ ಮಾಡೋ ಅಭ್ಯಾಸ ಇದೆ, ಸತ್ಯುಗದಲ್ಲಿ ಎಲ್ಲ ದಾಸಿಯರು ಮಾಡ್ತಾರೆ, ಏನ್ ಚೆನ್ನಾಗಿರುತ್ತಲ್ಲಿ ಅಂತ. ಅಲ್ಲೇನ್ ಮಾಡೋದು? ಅಲ್ಲ ಮೆಹಲಲ್ಲಿ, ವಜ್ರಗಳ ಮೆಹಲಲ್ಲಿ ಕುತ್ಕೊಂಡು ಏನ್ ಕೆಲಸ ಮಾಡೋದು? ಈಗಿಂದ ಯೋಗಿಯಾಗಿರೋದು ಎಷ್ಟು ಚೆನ್ನಾಗಿರುತ್ತಲ್ವಾ? ಕೆಲವೊಂದು ಸಮಯ ಈ ರೀತಿ ಇತ್ತು. ಮಧುಬನದಲ್ಲಿ, ಪಾಂಡವ ಭವನದಲ್ಲಿ, ಇಲ್ಲಿ ಅಲ್ಲಿ ಎಷ್ಟು ಗಂಟೆ ಸೇವೆ ಮಾಡ್ತೀವಿ ನಾವು? ಸೇವೆ ಎಷ್ಟು ಮಾಡ್ತೀವಿ ನಾವು? ಯಜ್ಞದಲ್ಲಿ ಎಷ್ಟು ಗಂಟೆ ಮಾಡ್ತೀವಿ ಸೇವೆ? ನಮ್ ದಾದಿಗಳನ್ನ ಕೇಳಿ. ಪಾತ್ರೆನೂ ನಾವೇ ತೊಳಿತಾ ಇದ್ವಿ. ಈಗಂತೂ ಪಾತ್ರೆ ತೊಳೆಯೋರಿದ್ದಾರೆ ಮಧುಬನದಲ್ಲಿ. ಸಮರ್ಪಿತ ಅಕ್ಕಂದ್ರು ಅಣ್ಣಂದ್ರಿದ್ದಾರೆ, ಬೇರೆ ಬೇರೆ ಸೇವೆಗಳಿದಾವೆ, ಎಷ್ಟೊಂದು ಸೇವಾದಾರಿಗಳಿದ್ದಾರೆ. ಸಮರ್ಪಿತ ಇವ್ರು ಸೇವಾದಾರಿ. ನೌಕರ್ ಅಂತ ಹೇಳಂಗಿಲ್ಲ ಮಾಯಿಗಳು ಬರೋರ್ಗೆ, ಯಾಕೆಂದ್ರೆ ಹಣ ಕೊಡ್ತೀವಿ, ಸೇವೆ ಮಾಡ್ತಾರ. ಆ ಟೈಮಲ್ಲಿ ಏನೂ ಇರ್ಲಿಲ್ಲ ಯಜ್ಞದಲ್ಲಿ. ಸಮರ್ಪಣ ಅಂದ್ರೇನೆ ಏನು? ಸಮರ್ಪಣೆ ಅಂದ್ರೆ ಏನು? ಸಮರ್ಪಣೆ ಅಂದ್ರೇನೆ ನಂದು ಅಂತೇನಿಲ್ಲ, ತನು ಯಜ್ಞದ ಸೇವೆಯಲ್ಲಿ ಮನ್ಸೆಲ್ಲೂ ಹೋಗೋದಿಲ್ಲ. ಮಿತ್ರ ಇಲ್ಲ, ಸಂಬಂಧಿ ಇಲ್ಲ, ಪತ್ರ ಇಲ್ಲ, ಪೋಸ್ಟ್ ಇಲ್ಲ, ಟೆಲಿಫೋನ್ ಇಲ್ಲ, ಗೊತ್ತೂ ಇಲ್ಲ. ಯಾರಾದ್ರೂ ಸತ್ತಿದಾರ ಬದುಕಿದಾರ ಅಂತಾನೂ ಗೊತ್ತಾಗಲ್ಲ. ಯಾರು ಬದುಕಿದಾರ ಸತ್ತಿದಾರ ಅಂತಾನೂ ಗೊತ್ತಿರಲ್ಲ. ಇಂತಹ ಜೀವನ ನಾವು ಮಾಡ್ಕೊಂಡ್ಲಿಲ್ಲ ಅಂದ್ರೆ ನಾವು ಒಂದಿನ ಸತ್ತಿರತ್ತಾನೆ. ನಾವೆಲ್ಲ ನಾವು ಸತ್ತರೆ ಪ್ರಪಂಚ ನಮಗ್ ಸತ್ತಿರೋದಲ್ವಾ? ನಮ್ಗೆ ಗೊತ್ತಿದೆ ಅಲ್ಲ, ಲೌಕಿಕ ತಂದೆದು ಸೀರಿಯಸ್ ಕಂಡೀಷನ್ ಇದೆ, ಶರೀರ ಬಿಟ್ರ ಓಕೆ, ಏನ್ ಮಾಡ್ಬೇಕು ಆಮೇಲೆ? ಎಲ್ಲರೂ ನನ್ನ ಮುಖ ನೋಡ್ತಾ ಇರೋದು, ಏನ್ ಮಾಡೋದು ಅಂತ. ಹಾಸ್ಪಿಟಲ್ ಹೋಗೋದ? ಹಾಸ್ಪಿಟಲ್ ಹೋಗೋದ? ನಾನು ಅವ್ರ ಮುಂದೆ ಹೋದ್ರೆ ಏನಾಗತ್ತೆ? ನಾನು ಬಾಬೋರ್ ನೆನಪಲ್ಲಿದ್ರೆ ಒಳ್ಳೇದಲ್ವಾ? ಇಲ್ಲಿವರೆಗೂ ಈ ರೀತಿ ಸ್ಥಿತಿ ಮಾಡ್ಕೊಂಡಿಲ್ಲ ಅಂದ್ರೆ ಯೋಚನೆ ಮಾಡಿ. ಆಗ ನಮ್ಮ ಅಂತ್ಯದ ಸಮಯದಲ್ಲಿ ಅಂತಮತಿ ಹೇಗಿರುತ್ತೆ? ಸತ್ಯುಗದಿಂದ ಕಲಿಯುಗದವರೆಗೂ ನಾವೇ 84 ಜನ್ಮಗಳನ್ನು ತಗೊಂಡಿದ್ವಲ್ಲ. ಆದರೆ ಇದನ್ನ ಯೋಚನೆ ಮಾಡ್ಬೇಕು, ಯಾವ ಸ್ಮೃತಿಯಲ್ಲಿ ಜನ್ಮ ತಗೊಂಡಿದೀವಿ, ಯಾವ ಸ್ಮೃತಿಯಲ್ಲಿ ಶರೀರ ಬಿಟ್ಟಿದೀವಿ. ನಾವು ನಮ್ಮ ಮಾತಾಡ್ಬೇಕು. ಪ್ರತಿಯೊಬ್ರು ಇಂಡಿವಿಜುವಲಿ ಯೋಚನೆ ಮಾಡಿ, ನಾನು ಯಾವ ಸ್ಮೃತಿಯಲ್ಲಿ ಜನ್ಮ ತಗೊಂಡೆ, ಶರೀರ ಬಿಟ್ಟೆ. 84 ಜನ್ಮ.
ನಂದು ಅಂತಮತಿ ಚೆನ್ನಾಗೇ ಇರುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಈಗ್ಲೂ ನಾನು ಅಂತ್ಯದ ಸಮಯದ್ದೇ ವಿಚಾರನೆ ಇರುತ್ತೆ, ಬೇರೆ ಯಾವ ಮಾತು ನನಗೆ ನೆನಪಿಗೆ ಬರಲ್ಲ. ಅನೇಕ ಬಾರಿ ಅಂತಗಡಿಯ ಸ್ಥಿತಿಯ ಶರೀರದ್ದು ಬರುತ್ತೆ. ಯಾರ್ದು ನೆನಪು ಬರಬಾರ್ದು, ಸೇವೆ ನೆನಪು ಬರಬಾರ್ದು, ಯಾರು ನೆನಪು ಬರಬಾರ್ದು ಅಂತ ಬರೋದೇ ಇಲ್ಲ ನನಗೆ. ಪ್ರತಿನಿತ್ಯ ಏನ್ ಕೆಲಸ ಇದೆ ಅದನ್ನ ಹೇಳ್ಬಿಟ್ಟು ನಾ ಮಲ್ಕೊಂಡ್ಬಿಡೋದು. ನಾಳೆ ಏನಾಗತ್ತೆ ಗೊತ್ತಿಲ್ಲ, ನೋಡೋಣ ಅಂತ ಹೇಳ್ತೀನಿ ನಾನು. ರಾತ್ರಿ ಈ ರೀತಿ ನಿದ್ದೆ ಮಾಡಬೇಕು. ನಾವು ಸತ್ರೆ ಯಾವ ಗತಿಯಲ್ಲಿ ನಿದ್ದೆ ಮಾಡ್ತೀವಿ ಅದೇ ಗತಿಯಲ್ಲಿ ಎದ್ದೊಳ್ತೀವಿ. ಇದೆಲ್ಲರ ಅನುಭವ ಇರಬಹುದು. ರಾತ್ರಿ ಯಾವ ಗತಿಯಲ್ಲಿ ನೀವು ಮಲ್ಕೊಳ್ತೀರಾ, ಬೆಳಗ್ಗೆ ಅದೇ ಗತಿಯಲ್ಲಿ ಎದ್ದೊಳ್ತೀರಾ. ರಾತ್ರಿ ಎಲ್ಲ ಈ ರೀತಿ ಮಲಗಬೇಕು. ಬಾಬಾ ಅಭ್ಯಾಸ ಮಾಡಿಸಿದಾರಲ್ಲ ಹೆಂಗ್ ಮಲಗಬೇಕಂತ. ಬಾಬಾ ಅವರ ಗೋದಿಯಲ್ಲಿ ಪ್ರಕಾಶ್ ಮಣಿ ದಾದಿ ಎಲ್ಲರಿಗೂ ಗೊತ್ತಿತ್ತು ಎಲ್ಲವನ್ನ ನೋಡ್ಕೊಳ್ತಿದ್ರು ಅಂತ. ಆದ್ರೆ ದಾದಿ ಹೇಳೋರು ಈ ಸುಮ್ನೆ ಹಿಂಗ್ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತಾಯಿತ್ತು ದಾದಿಗೆ, ಪ್ರಕಾಶ್ ಮಣಿ ದಾದಿಗೆ ಎಷ್ಟು ನೆಮ್ಮದಿಯಿಂದ. ಕರ್ಮೇಂದ್ರಿಯ ಜೀತು ನಿಂದ್ರಾ ಜೀತ್ ಆಗಿದ್ರು. ಈ ರೀತಿ ಅಲ್ಲ, ಎದ್ದೊಳಬೇಕು ಅನ್ನೋ ಟೈಮಲ್ಲಿ ನಿದ್ದೆ ಬರೋದು, ನಿದ್ದೆ ಬರೋ ಟೈಮಲ್ಲಿ ಎದ್ದೊಳೋದು, ಈ ರೀತಿ ಅಲ್ಲ. ಈ ತರ ಆತ್ಮ ಯೋಚನೆ ಮಾಡಬೇಕು, ನನ್ನ ಅಂತಮತಿ ಹೇಗಿರುತ್ತೆ ಅಂತ. ಸ್ಥಿತಿ ಈ ರೀತಿ ಇರಬೇಕು, ಶರೀರದಲ್ಲಿ ಬಂದ್ಬೇಕು. ಮಗು ಹೇಗೆ ಜನ್ಮ ತಗೊಂಡ ತಕ್ಷಣ ನಗುತ್ತೆ ಅಂದ್ರೆ ಎಷ್ಟು ಪ್ರಿಯವಾಗಿರುತ್ತೆ, ಮಲಗಿದಾಗ್ಲೂ ನಗ್ತಾ ಇರುತ್ತೆ ಅಂದಾಗ ಎಷ್ಟು ಪ್ರಿಯವಾಗಿರ್ತಾರೆ ಕೆಲವು ಮಕ್ಕಳು ಜನ್ಮ ತಗೊಂಡ್ರೇನೆ 3 ವಾರ ಆಗಿತ್ತು. ಒಂದು ಮಗು ನಮ್ಮ ಹತ್ರ ಕರ್ಕೊಂಡ್ ಬಂದಿದ್ರು. ಮಗುನ್ ಕರ್ಕೊಂಬರೋದಾ ಅಂತ ಹೇಳಿದ್ರು. ಆಯ್ತು ಕರ್ಕೊಂಬನ್ನಿ ಅಂದ್ವಿ. ಆ ಮಗುನ ಕರ್ಕೊಂಬಂದು ಇಲ್ಲಿ ಬಿಟ್ರು. ಅಮೃತ ಕುಡಿಸ್ತಾ ಇದ್ರೆ ಎಷ್ಟ್ ಚೆನ್ನಾಗಿ ಕುಡಿತಾ ಇತ್ತ ಮಗು. ಅಲ್ಲೇ ಮಲ್ಗಿತ್ತು, ಅಲ್ಗಾಡ್ಲೇ ಇಲ್ಲ ಆ ಮಗು. ಏನೊಂದ್ ಸ್ವಲ್ಪನೂ ಶಬ್ದ ಮಾಡಿಲ್ಲ. ಎಷ್ಟು ಪ್ರಿಯವಾಗಿತ್ತ ಮಗು. ನಾನು ಈಶ್ವರನ ಮಗು ಅಂದಾಗ ಈ ರೀತಿ ನನ್ನ ಸ್ಥಿತಿ ಇರಬೇಕು. ಸದಾ ಮುಗುಳ್ನಗೆ ಇರಬೇಕು. ಡ್ರಾಮಾ ಎಲ್ಲ ನಡೀತಾ ಇದೆ. ಕಣ್ಣು ತೆಗೆದ ತಕ್ಷಣ ಈ ರೀತಿ ನಗ್ಬೇಕು. ಕೃಷ್ಣನಾಗಿ ಜನ್ಮ ಆಗಿ ತಗೊಳ್ತೀನಿ ಅಂದಾಗ ಎಷ್ಟು ಸುಂದರ ಸೀನ್ ಇರುತ್ತೆ ಅವಾಗ, ಹೇಗ ಅವ್ರ ರೂಪ ಇರುತ್ತೆ. ಇಡೀ ಭಾಗವತದಲ್ಲಿ ಕೃಷ್ಣನ ಲೀಲೆದು ಎಷ್ಟು ಗಾಯನ ಇದೆ. ಒಬ್ರು ಜನ್ಮ ಕೊಡೋರು ಇನ್ನೊಬ್ರು ಪಾಲನೆ ಮಾಡೋರು ಅಂತ ತೋರಿಸ್ತಾರೆ. ನಾವು ಕ್ವೀನ್ ಮದರ್ ಯಾರಿದ್ರು, ಕ್ವೀನ್ ಮದರ್ಗೆ ಇಚ್ಛೆ ಇತ್ತು ಜನ್ಮ ಯಾರಾದ್ರೂ ಕೊಡ್ಲಿ ಕೃಷ್ಣನ್ಗೆ, ಪಾಲನೆ ನಾನ್ ಮಾಡ್ಬೇಕು ಅಂತ. ನಾನ್ ಮಾಡ್ಬೇಕು ಇಷ್ಟು ಪ್ರೀತಿಯಿಂದ ಬಾಬಾ ಅವ್ರದು ಏನೆಲ್ಲ ಯಜ್ಞದಲ್ಲಿ ಲೈಫಲ್ಲಿ ಇದ್ರು, ಬಾಬಾ ಅವ್ರ ಮೇಲೆ ಇಷ್ಟು ಪ್ರೀತಿ ಇತ್ತು ಕ್ವೀನ್ ಮದರ್ಗೆ, ದೀದಿ ಅವ್ರ ತಾಯಿಗೆ. ಯಾರೆಲ್ಲ ಮಕ್ಕಳು ಯಾರೆಲ್ಲ ಇದ್ರು ಅವರೆಲ್ಲರಿಂದ ಮೋಹ ಬಿಟ್ಟೋಗಿತ್ತು ಅವ್ರಿಗೆ. ಅಸಲು ಅವ್ರಿಗೆ ಈ ಒಂದು ಫೀಲಿಂಗ್ ಬರ್ತಾ ಇತ್ತು, ಕೃಷ್ಣನ ಪಾಲನೆ ನಾನು ಸತ್ಯುಗದಲ್ಲಿ ಮಾಡುವಂತ ಆತ್ಮ. ಅಲ್ಲಿ ಜನ್ಮ ಕೊಡುವಂತ ತಾಯಿನೂ ಈ ರೀತಿ ಇರಬೇಕು, ತಂದೆನೂ ಈ ರೀತಿ ಇರಬೇಕು ಅಂತ ಹೇಳೋರು ಬಾಬಾ. ಎಷ್ಟು ಭಾಗ್ಯ ಅಲ್ವಾ ಅದು. ಈಶ್ವರಿಯ ಸಂತಾನ ನಾವಾಗಿದ್ದೀವಿ ಅಂದ್ರೆ ಡ್ರಾಮಾದಲ್ಲಿ ಎಷ್ಟು ವಂಡರ್ಫುಲ್ ನಮ್ದು ಪಾರ್ಟ್ ಇದೆ, ಸಂಗಮ ಯುಗದ್ದು.
ಬರುವಂತಹ ಸತ್ಯುಗಕ್ಕೋಸ್ಕರ ಯುಗ ಅಂತೂ ಬಂದೇ ಬರುತ್ತೆ. ಕಲಿಯುಗ ಹೋಗುತ್ತೆ. ಸಂಗಮ ಯುಗ ಹೇಳ್ತಾ ಇದೆ ಕಲಿಯುಗ ಹೊಟ್ಟೋಗುತ್ತೆ, ನೀವು ಸಂಗಮದಲ್ಲಿ ನಿಂತಿದ್ದೀರಾ. ಮತ್ತೆ ಯಾರಿಗೂ ಪ್ರಪಂಚದಲ್ಲಿ ಸಂಗಮ ಯುಗ ಅಂತನೂ ಒಂದಿದೆ ಅಂತ ಗೊತ್ತಿಲ್ಲ. ಯುಗಗಳ ಬಗ್ಗೆ, ವರ್ಣಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ ಬಾಬಾ ಅವರು. ಯುಗಗಳ ಬಗ್ಗೆನೂ ನಿಮಗ್ ಗೊತ್ತಿದೆ. 4 ಯುಗಗಳ ನಂತರ ಸಂಗಮ ಯುಗ ಸಣ್ಣ ಯುಗ ಆಗಿದೆ. ನಮ್ಗೋಸ್ಕರ ಇದೆ ಅದು. ಪರಿವರ್ತನ ಆಗ್ಲಿಕ್ಕೋಸ್ಕರ ಇದೆ ಅದು. ಡ್ರಾಮಾದ ಮಾತನ್ನ ಹೇಳ್ತಿದ್ದೀನಿ. ಆತ್ಮ, ಪರಮಾತ್ಮ, ಡ್ರಾಮಾ 3ರ ಜ್ಞಾನ ಸರಿಯಾದ ರೂಪದಲ್ಲಿ ಯಾರಿಗೆ ಬುದ್ಧಿಯಲ್ಲಿದೆ, ನಾನಾತ್ಮ, ದೇಹ ಸಂಬಂಧ ಪ್ರಪಂಚದಿಂದ ನಾನು ಭಿನ್ನ ಆಗ್ಬಿಡ್ತೀನಾಗ. ಡಿಫ್ರೆಂಟ್. ಪರಮಾತ್ಮ ಎಷ್ಟು ಕಮಾಲ್ ಮಾಡ್ತಾರೆ. ಆತ್ಮ ಅಂದಾಗ ಸಂಬಂಧದಿಂದ, ಪ್ರಪಂಚದಿಂದ ಈ ರೀತಿ ದೂರ, ಡಿಟ್ಯಾಚ್. ನಾನು ಇದೆಲ್ಲದ್ರಿಂದ ಡಿಟ್ಯಾಚ್ ಆಗ್ಬಿಟ್ಟಿದ್ದೀನಿ. ಇವರು ನನ್ನನ್ನ ನನ್ನವರು ಅಂತ ಹೇಳಂಗಿಲ್ಲ, ನಾನು ಅವ್ರನ್ನ ನನ್ನವರು ಅಂತ ಹೇಳಂಗಿಲ್ಲ. ನನ್ನ ತಾಯಿ, ನನ್ನ ತಂದೆ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ. ಈ ರೀತಿ ಜಾದೂ ಮಾಡಿದ್ರು ಲೌಕಿಕದಲ್ಲಿ ಇವ್ರ ಪತಿ ಪತ್ನಿ ಅಂತಾನೂ ಗೊತ್ತಾಗಲ್ಲ. ಆ ರೀತಿ ಬಾಬಾ ಜಾದೂ ಮಾಡಿದ್ರು ಎಲ್ಲ ಮಕ್ಕಳಿಗೆ. ಈ ದಿನ ನಾನು ಇದು ಹೇಳ್ತೀನಿ, ಯಾರು ನನ್ನನ್ನು ಈ ರೀತಿ ಹೇಳ್ಬೇಕಾರ್ದು. ಯಾರು ಇವ್ರ ಸಿಸ್ಟರ್ ಇದ್ದಾರೆ ಅದೇ ತರ ಇವ್ರಿದ್ದಾರೆ, ಇವ್ರ ತಂದೆ ಇದ್ರಲ್ಲ ಹಂಗೆ ಇವ್ರಿದ್ದಾರೆ ಅಂತ ಯಾರು ನನ್ಗೆ ಹೇಳ್ಬಾರ್ದು. ಹೆಂಗೆ ಬಾಬಾ ಅವ್ರಿದ್ದಾರೆ ಆ ರೀತಿ ಇವ್ರಿದ್ದಾರೆ ಅಂತ ಹೇಳ್ಬೇಕು. ನಾವು ಬಾಬಾ ಅವ್ರ ನೋಡಿದ್ವಲ್ಲ, ಕೇಳಿದೀವಲ್ಲ ಬಾಬಾ ಅವ್ರ ಬಗ್ಗೆ, ಈ ರೀತಿ ಇವ್ರಿದ್ದಾರೆ ಅಂತ ಹೇಳ್ಬೇಕು. ಯಾರೇ ಲೌಕಿಕದ ಜೊತೆ ನಮ್ಮನ್ನ ಕಂಪ್ಯಾರಿಸನ್ ಮಾಡಿದ್ರೆ ಇದು ನಮ್ಗೆ ನಾಚಿಕೆ ಮಾತು, ನಾವು ತಲೆ ತಗ್ಸುವಂತ ಮಾತಿದು. ಇಲ್ಲಿ ನಾವು ಪರಸ್ಪರನೂ ಸಹ ಯಾರದೇ ಸಂಸ್ಕಾರ ಜೊತೆ ಮಿಲನ ಆಗ್ತೀವಿ, ಮೀಟ್ ಮಾಡ್ತೀವಿ. ಇವ್ರದ್ದು ಈ ನೇಚರ್ ಆಗಿದೆ, ಇವ್ರ ತರಾನೇ ಇದ್ದಾರೆ ಇವರು ಅಂದ್ರೆ ಇದು ನಾಚಿಕೆ ಮಾತು ಅಂತಾರೆ ದಾದಿ. ಇಂಡಿವಿಜುವಲಿ ನಾನು ಪ್ರತಿಯೊಬ್ಬ ಆತ್ಮ ಪರಮಾತ್ಮನ ಸಂತಾನ, ಪವಿತ್ರತೆ. ನಂದು ಜನ್ಮ ಬಾಯಿಂದ ಆಗಿದೆ, ಮುಖದಿಂದ. ಬ್ರಹ್ಮ ಮುಖ ವಂಶಾವಳಿ ಅಲ್ವಾ, ಬ್ರಹ್ಮ ಮುಖದಿಂದ ಜನ್ಮ ಕೊಟ್ಟಿದ್ದಾರೆ. ಶಿವಬಾಬಾ ನಮ್ಮನ್ನ ದತ್ತು ತಗೊಂಡಿದ್ದಾರೆ ಪಾಲನೆ ಕೊಡ್ಲಿಕ್ಕೋಸ್ಕರ ಮಕ್ಕಳಿಗೆ. ಯಜ್ಞದಲ್ಲಿ ನಾವು ಸಮರ್ಪಣೆ ಆಗಿದ್ದೇವೆ, ಯಜ್ಞದ ಊಟ ಮಾಡ್ತಿದ್ದೀವಿ ಅಂದಾಗ ಸೇವೆ ಮಾಡ್ಲಿಕ್ಕೋಸ್ಕರ. ನಾನು ಯಜ್ಞ ಸೇವೆ ಏನ್ ಮಾಡಿದ್ದೀನಿ? ಶುರುವಿಂದ ಇಲ್ಲಿವರೆಗೂ ತಿನ್ನಿ ಅಂತ ಹೇಳಿದ್ರೆ ಖುಷಿ ಪಡ್ಸಕ್ಕಷ್ಟೇ ನಾ ತಿಂತೀನಿ, ತಿನ್ಸೋರ್ಗೆ ಖುಷಿ ಪಡ್ಸಕ್ಕೆ. ಆದ್ರೆ ನಾನೇನ್ ಕೌಂಟ್ ಮಾಡ್ತೀನಿ ಅಂದ್ರೆ ಎಷ್ಟು ಸೇವೆ ಮಾಡಿದ್ದೀನಿ ಅಂತ. ನಾವೆಲ್ಲ ಅಕ್ಕಂದ್ರು 12 ವರ್ಷಗಳಲ್ಲಿ ಬಟ್ಟೆನೂ ಒಂದೇ ಸತಿ ತಗೊಂಡೆ ನಾನು, ಅದು ಹರಿದೋಗಿಲ್ಲ ಆ ಬಟ್ಟೆ ಇಲ್ಲಿವರೆಗೂ. ಈ ಒಂದು ಕರ್ಚೀಫ್ ಏನಿದೆ ಅದು ನಾನು ಕಳ್ದಾಕಿಲ್ಲ. ಎಂದೂ ಅದು ಕಳ್ದೋಗೋದಿಲ್ಲ. ನನ್ನ ಚಪ್ಪಲಿ ಮುರಿದೋಗಲ್ಲ, ಬಟ್ಟೆ ಹಾಳಾಗಲ್ಲ. ಚಪ್ಪಲಿ ಮೇಲೆ ಚಪ್ಪಲಿ ತಗೊಳ್ತಾ ಇರೋದು, ಬಟ್ಟೆಗಳು ತಗೊಳ್ತಾ ಇರೋದು. ಇದ್ರಲ್ಲಿ ಸಮರ್ಪಣೆ ಹೆಂಗೆ ಆಗತ್ತೆ, ಖುಷಿ ಹೆಂಗ್ ಬರುತ್ತೆ, ಮಸ್ತಿ ಹೆಂಗ್ ಬರುತ್ತೆ? ನಿಮ್ಮನ್ನ ನೀವು ಚೆನ್ನಾಗಿ, ನಾನು ಈಶ್ವರನ ಮಗು ಆಗಿದ್ದೀನಿ, ಇದು ನ್ಯಾಚುರಲ್. ನಮ್ಮ ಒಂದು ಮುಗುಳ್ನಗೇನು ಈ ರೀತಿ ಇರಬೇಕು, ಅದ್ರಲ್ಲಿ ಆತ್ಮೀಯ ಆಕರ್ಷಣೆ ಇರಬೇಕು.
ಅದರಲ್ಲಿ ಶಕ್ತಿ ಇರಬೇಕು, ಬೇರೆಯವ್ರಿಗೆ ಶಕ್ತಿ ಸಿಗಬೇಕು, ಅವರಿಗೆ ಸುಖ ನೀಡಬೇಕು. ನಮ್ಮ ಹತ್ರ ಏನಿರುತ್ತೋ ಅದೇ ಅವರಿಗೆ ಸಿಗುತ್ತೆ. ಅದು ಅವ್ಯಕ್ತ ರೂಪದಲ್ಲಿ ಬಾಬಾ ಮಾಡಿಸ್ತಿದ್ದಾರೆ. ನಾವು ಹೆಂಗ್ ಮಾಡೋದು, ಅವ್ರಿಗೆ ಹೆಂಗ್ ಕೊಡೋದು ಅಂದರೆ ಹೆಂಗ್ ಬಾಬಾ ಮಾಡ್ತಿದ್ದಾರೋ ಹಂಗೆ ನಾವು ಮಾಡಬೇಕು. ಅದೇ ರೀತಿ ನಾವು ಮಾಡಬೇಕು. ಬಾಬಾ ಮಾಡಿ ತೋರಿಸ್ತಾರಲ್ಲ, ಇದು ಹಳೆ ಮಾತಿನ ಮಾತು. ಹಳೆ ಕಾಲದಲ್ಲಿ ಯಾವುದೇ ಸ್ಕಿಲ್ ಕಲಿಬೇಕು ಅಂದರೆ ನಾವು ಯಾವುದೇ ಸ್ಕೂಲ್ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಕಾರ್ಪೆಂಟ್ರ್ ಮಗ ಕಾರ್ಪೆಂಟ್ರ್ ಆಗ್ತಾರೆ, ಅಥವಾ ಇನ್ನೊಬ್ರು ಕಸುಬು ಮಾಡೋನ್ ಮಗ ಅವದೇ ಆಗ್ತಾ ಇದ್ರು. ಸೊ ಕಾಲೇಜ್ಗೆ ಹೋಗಿ ಕಲ್ತಿಲ್ಲ, ಯಾವುದೇ ಟ್ರೈನಿಂಗ್ ತಗೊಂಡಿಲ್ಲ ಅದಾಗ್ಲಿಕ್ಕೆ. ಅವರು ದಿನಸಿ ವ್ಯಾಪಾರಿ ಆದ್ರೆ ಅವ್ರ ಮಗ ದಿನಸಿ ವ್ಯಾಪಾರಿ ಆಗಕ್ಕೆ ಟ್ರೈನಿಂಗ್ ತಗೊಳ್ತಾ ಇರ್ಲಿಲ್ಲ. ಮಾಡಿ ಮಾಡಿ ಬಂದ್ಬಿಡ್ತಾ ಇತ್ತು, ಅದಕ್ಕೆ ಬುದ್ಧಿ ಓಡಿಸೋ ಅವಶ್ಯಕತೆ ಇರಲಿಲ್ಲ. ಬುದ್ಧಿಯನ್ನ ತಣ್ಣಗಿಡೋ ಅವಶ್ಯಕತೆ ಇದೆ, ಅದನ್ನ ಯೋಚನೆ ಮಾಡಿ ಓಡಿಸೋ ಅವಶ್ಯಕತೆ ಇಲ್ಲ. ಒಳ್ಳೆ ಕ್ವಾಲಿಟಿ ವಿಚಾರಗಳು ಬರಂಗ್ ಮಾಡ್ಬೇಕು ಅದರಲ್ಲಿ. ಹೃದಯ ಮತ್ತೆ ಮೆದುಳು ಮತ್ತೆ ದೃಷ್ಟಿ, ಮೂರಕ್ಕೂ ನಿಮಗೆ ನೀವೇ ಟ್ರೈನಿಂಗ್ ಕೊಡಿ. ಹೃದಯ, ಬುದ್ಧಿ ಮತ್ತೆ ದೃಷ್ಟಿ. ಬುದ್ಧಿ ಅಂದ್ರೆ ಮೆದುಳು. ಬ್ರಹ್ಮ ಬಾಬಾ ಹೃದಯ ನೋಡಿ, ಮಸ್ತಕವನ್ನ ನೋಡಿ, ದೃಷ್ಟಿಯನ್ನ ನೋಡಿ ಬ್ರಹ್ಮ ಬಾಬಂದು. ಎಷ್ಟು ಉದಾರ ಚಿತ್ತ ಇದ್ದಾರೆ ಬ್ರಹ್ಮ ಬಾಬಾ. ಎಲ್ಲರ ಹೃದಯವನ್ನ ತಿಳ್ಕೊಂಡಿದ್ದಾರೆ ಬಾಬು ಅವರು. ತಿಳ್ಕೊಂಡು ಮುರಳಿಯನ್ನು ನುಡಿಸಿ ತಮ್ಮವರನ್ನಾಗಿ ಮಾಡಿ ಸತ್ಯವಂತರನ್ನಾಗಿ ಮಾಡ್ತಾರೆ ಬಾಬು ಅವರು. ಪಾಸ್ಟದ ವಿಕರ್ಮಗಳು ಮಾಡುವಂತಹ ಅಭ್ಯಾಸ ಇದೆ ಅಲ್ಲ, ಅದು ಅಡ್ಡಿ ಬರುತ್ತೆ. ವಿಕರ್ಮಗಳು ಬರಬಾರ್ದು ಅಂತ ಬಾಬಾ ನೋಡ್ಕೊಳ್ತಾ ಇರ್ತಾರೆ. ವ್ಯರ್ಥ ಸಂಕಲ್ಪನೂ ಬರಬಾರ್ದು, ಬಾಬೋರ್ ಮಗು ಅಲ್ವಾ. ಅದಕ್ಕೆ ಮುರಳಿ ಧಡ ಧಡ ಅಂತ ಬೆಳಗ್ಗೆ ಏನ್ ಬಾಬೋರ್ ನುಡಿಸ್ತಾರೆ, ನಮ್ಗೆ ಏನ್ ಬೇಕು ಅದನ್ನೇ ಹೇಳಿರ್ತಾರೆ ಬೆಳಗ್ಗೆ. ಪ್ರತಿನಿತ್ಯದ ಮುರಳಿ, ಪ್ರತಿ ಮುರಳಿ ಚೆನ್ನಾಗಿ ಯಾರಾದರೂ ಮುರಳಿಯನ್ನ ಪ್ರೀತಿಯಿಂದ ಕೇಳಿ ಮನನ ಚಿಂತನೆ ಮಾಡಿದ್ರೆ ಆಗ ಮಸ್ತಾನ ಆಗ್ಬೋದು. ಮಸ್ತಾನ ಅಂದ್ರೆ ಲೈಲಾ ಮಜ್ನು ತರ ಬಾಬಾ 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 ಅನ್ನೋ ಮಸ್ತಿಯಲ್ಲಿ ಇರ್ತಾರೆ. ಬಾಕಿ ಇನ್ನೇನು ಸುದ್ ಬುದ್ಧಿ ಇರಲ್ಲ, ಏನೋ ಬೇರೆ ಮಾತಾಡ್ಬೇಕು ಅನ್ನೋ ಬುದ್ಧಿನೂ ಬರಲ್ಲ, ವಿಚಾರನೂ ಬರಲ್ಲ ಅವ್ರಿಗೆ. ನೋಡೋದು ಏನ್ ನೋಡೋದು, ಹೇಗೆ ಬಾಬಾ ಮಕ್ಕಳನ್ನ ನೋಡ್ತಾರಂಗ್ ನಾವು ಮಕ್ಕಳು ಬಾಬಾ ಅವ್ರನ್ನ ನೋಡೋದು. ಬಾಬಾ ಹೇಗ್ ಮಕ್ಕಳನ್ನ ನೋಡ್ತಿದ್ದಾರೆ, ನನ್ನ ಕೆಲ್ಸನೂ ಅದೇ ಆಗಿರ್ಬೇಕು. ನಮ್ಮ ಹೃದಯ ಅದನ್ನ ಕೇಳ್ಕೋಬೇಕು, ಅದರಲ್ಲಿ ಏನಿದೆ ಅಂತ. ಈ ರೀತಿ ನಾವು ನಮ್ಮ ಮೇಲೆ ಪ್ರೀತಿಯಿಂದ ನಮ್ಮ ಸ್ಥಿತಿಯನ್ನ ಮಾಡ್ಕೊಳ್ತಾ ಇರಬೇಕು. ಈಗಲೂ ಮಾಡ್ತಿರ್ತೀರಾ, ಪ್ರತಿನಿತ್ಯ ಮಾಡ್ತಾ ಇರಬೇಕು ಈ ರೀತಿ. ಬಾಬಾ ಅವರಿಗೆ ಈ ಪರಿಶ್ರಮನೂ ಕೊಡಬಾರ್ದು ನಾವು. ಮಕ್ಕಳೇ ನೀವು ಸರಿ ಇದ್ದೀರಾ ಅಂತ ಕೇಳೋ ಪರಿಶ್ರಮ ಕೊಡಬಾರ್ದು. ಬಾಬಾಗ ಅನ್ಸ್ಬೇಕು ನನ್ನ ಮಕ್ಕಳು ಬಹಳ ಚೆನ್ನಾಗಿದ್ದಾರೆ. ಬಾಬಾ ಅವ್ರು ನಿಶ್ಚಿಂತವಾಗಾದ್ರೂ ಇರ್ಬೇಕಲ್ವಾ. ಪಾಪ ವಯಸ್ಸಾಗಿರೋ ಬಾಬಾ ನಮ್ಮ ತಂದೆ ಎಷ್ಟು ಪಾಲನೆ ಮಾಡಿದ್ದಾರೆ ನಮ್ಗೆ. ಬೇರೆಯವ್ರಿಗೂ ಪ್ರೇರಣೆ ಸಿಗಬೇಕು. ಹೇಗೆ ಇವ್ರು ಚೆನ್ನಾಗಿದ್ದಾರೆ, ನೀವು ಸರಿಯಾಗಿರಿ ಅಂತ. ಆ ಥರ ಎಕ್ಸಾಂಪಲ್ ಆಗಿ ನಾವು ತೋರಿಸ್ಬೇಕಲ್ಲ ಬಾಬಾ ಅವ್ರಿಗೆ. ತೋರ್ಸಕ್ಕೆ ಎಕ್ಸಾಂಪಲ್ ಆಗೋದಲ್ಲ, ಆದರೆ ನಿಜವಾಗ್ಲೂ ಬಾಬಾ ಅವ್ರಿಗೆ ರಿಟರ್ನ್ ಕೊಡ್ಬೇಕಲ್ಲ, ಅವ್ರ ಪಾಲನೆಯ ರಿಟರ್ನ್. ಅದಕ್ಕೋಸ್ಕರ ಒಂದೇ ಶಬ್ದ ಸುಪುತ್ರನಾಗಿ ಸಬೂತನ್ನ ಕೊಡಬೇಕು. ಸುಪುತ್ರನಾಗಿ ಬಾಬಾ ಅವರಿಗೆ ಸಬೂತನ್ನ ಕೊಡಬೇಕು.
ಮಗು ಅಂದರೆ ಒಬೀಡಿಯಂಟ್ ಮಗು ಅಲ್ವಾ, ಒಬೀಡಿಯಂಟ್ ಆಗಬೇಕಲ್ಲ. ಮತ್ತು ನೆನಪಿನ ಶಕ್ತಿ ಚಾಲೆಂಜ್ ಮಾಡ್ತೀವಿ ಆಗ. ಅನಸೂಯ ಚಾಲೆಂಜ್ ಮಾಡಿದ್ರಲ್ಲ ಋಷಿಗೆ, ನಿನ್ನ ತಪಸ್ಯ ಈ ರೀತಿ ಅಲ್ಲ, ರಿದ್ದಿ ಸಿದ್ಧಿ ಥರ ಈ ಥರ ಮಾಡಿದರೆ ಅದನ್ನ ಭಸ್ಮ ಮಾಡು ಇದನ್ನ ಭಸ್ಮ, ಆ ಥರ ಅಲ್ಲ ನನ್ನ ತಪಸ್ಸು. ಬ್ರಹ್ಮ ವಿಷ್ಣು ಶಂಕರನೂ ನನ್ನ ಮಕ್ಕಳಾಗಿದ್ದಾರೆ, ನಂದು ಅಂಥ ತಪಸ್ಯ ಅಂತ ಹೇಳಿದ್ರಲ್ಲ ಅನಸೂಯ. ಚಾಲೆಂಜ್ ಮಾಡುವಂಥದ್ದಿರಬೇಕು ನಮ್ಮ ಬಲ. ಪವಿತ್ರತೆಯ ಬಲದಲ್ಲಿ, ನೆನಪಿನ ಬಲದಲ್ಲಿ ಚಾಲೆಂಜ್ ಮಾಡ್ಬೋದು. ಆ ಪವಿತ್ರತೆಯಲ್ಲಿ ಅಷ್ಟು ಶಕ್ತಿ ಇದೆ. ಒಬಿಡಿಯಂಟ್ ಆಗಿ ಇರೋದ್ರಿಂದ ನಾವು ಬಾಬೋರ ಹೃದಯದಲ್ಲಿ ಕೂತ್ಕೋಬೋದು, ಮತ್ತೆ ಶಿಕ್ಷೆಗಳಿಂದ ತಪ್ಪಿಸ್ಕೋಬೋದು ನಾವು. ಆ ರೀತಿ ಒಬಿಡಿಯಂಟ್ ಆಗಿರ್ಬೇಕು ಬಾಬೋರ್ಗೆ. ಹಳೇದೇನಿರಬಾರ್ದು, ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು, ಇಚ್ಛೆಗಳು ಎಲ್ಲ. ಆ ರೀತಿ ನಾನು ಆಗ್ಬೇಕು, ಬೇರೆ ಯಾವುದು ಸ್ಮೃತಿಗೆ ಬರಬಾರ್ದು. ಅನೇಕ ಜನ್ಮಗಳದ್ದೇನಿದೆ ಅದೆಲ್ಲ ಕಳೆದು ಹೋಗಿದೆ, ಅಂತಿಮ ಜನ್ಮದ್ದು ಅಂತಿಮ ಸಮಯ ಇದಾಗಿದೆ. ಅದರಿಂದ ಹಳೇದೆಲ್ಲ ಮರ್ತೋಗ್ಬಿಡ್ಬೇಕು, ಏನಿರಬಾರ್ದು. ದೇಹಾಭಿಮಾನನೂ ಇರಬಾರ್ದು. ಫೀಲಿಂಗ್ ಬರೋದು, ಮೂಡ್ ಆಫ್ ಆಗೋದೆಲ್ಲ ದೇಹಾಭಿಮಾನ. ಬಾಬಾ ಹೇಳ್ತಾರೆ ನೆನಪು ಈ ರೀತಿ ಇರಬೇಕು, ಅಭಿಮಾನ ಚೂರ್ ಚೂರಾಗಿ ಸಮಾಪ್ತಿಯಾಗ್ಬಿಡ್ಬೇಕು. ಮುರಳಿ ಕೇಳ್ತಿರಲ್ಲ, ಅಭಿಮಾನ ಏಕೆಂದರೆ ಎಲ್ಲರ ಕಂಪ್ಲೇಂಟ್ ಇತ್ತು ಸೌಂಡ್ ಸರಿ ಇಲ್ಲ ಅಂತ. ಓಂ ಶಾಂತಿ. ಸೌಂಡ್ ಅಗರ್ ಕಮ್ಮ ಓಂ ಹಂಗಿದ್ರೆ ಸೌಂಡು ನೀವು ಮೆಸೇಜ್ ಹಾಕಿ. दादी ने जो सुनाया आप सब समझे होंगे, क्योंकि दादी ने बहुत सिंपल ನೀವೆಲ್ಲರೂ आज ಅರ್ಥ ಮಾಡ್ಕೊಂಡಿರ್ಬೋದು. ದಾದಿಯವರು ಬಹಳ ಸರಳವಾಗಿ ಒಂದೊಂದು ಮಾತನ್ನು ನಾವು ಮಕ್ಕಳಿಗೆ सहज ಬಹಳ रीति से ಆಳದವಾಗಿ ತಿಳಿಸ್ತಾ ಕರ್ಕೊಂಡು ಹೋಗ್ತಿದ್ರು ಸಹಜ ರೀತಿಯಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳೋ ಮಾತೇ ಇರಲಿಲ್ಲ. आने के बाद ಯಾಕೆಂದ್ರೆ ಜ್ಞಾನ सबको ये देखना है कि मुझे सारा ज्ञान ऐसा समझ में आया है जो मेरा आंख खुल. ಎಲ್ಲ ಜ್ಞಾನ ಈ ರೀತಿಯಾಗಿ ಅರ್ಥ ಆಗಿದೆಯಾ, ನನ್ನ ಕಣ್ಣು ಓಪನ್ ಮಾಡೋ ಥರ. ನನ್ನ ಹಾಗೂ ತಂದೆಯದು ನನಗೆ ಪರಿಚಯ ಸಿಕ್ಕಿಬಿಡ್ತು. ಇದು ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಮೇಲ್ಮೇಲಿಂದ ಅಲ್ಲ. ಏಕೆಂದರೆ ಬಾಬಾ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅದರ ಒಂದು ಆಳ ಯಾವಾಗ ಆಗತ್ತೆ, ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ತೀವಿ ನಾನು ಯಾರು ಅಂತ. ನಮ್ಮ ಸ್ವರೂಪದ ಆಳ ಇಲ್ಲ ಅಂದರೆ ಬಾಬಾ ಅವ್ರನ್ನ ಎಷ್ಟು ಒಪ್ಕೋಬೇಕು ಅಥವಾ ತಿಳ್ಕೋಬೇಕು. ಅರಿವು ತಿಳ್ಕೊಳ್ಳೋದೆಲ್ಲರೂ ತಿಳ್ಕೊಂಡಿದ್ದೀವಿ, ಆದರೆ ಅರಿವಿಗೆ ಆಧಾರ ಏನು? ಬಾಬಾ ಅವರ ಜೊತೆಗಿನ ನಮ್ಮ ಸಂಬಂಧ. ಆ ಸಂಬಂಧದ ಮರ್ಯಾದೆಗಳೇನು ದಾದಿಯವ್ರು ಹೇಳ್ತಿದ್ರು, ನಿನ್ನ ಜೊತೆನೆ ನಾನೆಲ್ಲ ಮಾತಾಡಬೇಕು, ನಿನ್ನ ಜೊತೆನೆ ನಿನ್ನ ಸಂಘದಲ್ಲೇ ರಾಸ್ ಮಾಡಬೇಕು, ನಿನ್ನೆ ನೋಡಬೇಕು ಅಂತ. ಎಲ್ಲವೂ ಸಹ ನೋಡ್ತಾ ಮಾಡ್ತಾ ಊಟ ಮಾಡೋದಿರ್ಬೋದು, ಸಂಘ ಏನಿರ್ಬೋದು, ಸ್ಥೂಲವಾದ ಡ್ಯಾನ್ಸ್ ರಾಸಿನ ಮಾತಲ್ಲ. ಆದರೆ ಬಾಬಾವರ ಜೊತೆ ಇಷ್ಟು ಸಂಬಂಧಗಳನ್ನು ನಿಭಾಯಿಸೋದು ಬಾಬಾವ್ರ ಜೊತೆ. ನಾವು ನಮ್ಮನ್ನು ನೋಡಬೇಕು, ಆಳದಲ್ಲಿ ಚೆಕ್ ಮಾಡ್ಕೋಬೇಕು, ನಾವು ಈ ರೀತಿ ಇದ್ದೀವಾ. ಇಷ್ಟು ರುಚಿಯಿಂದ ಕರ್ಮೇಂದ್ರಿಯಗಳ ಆಸಕ್ತಿ ನಷ್ಟ ಆಗ್ಬಿಡ್ಬೇಕು. ಮನಸ್ಸು ಸಹಿತ ಕರ್ಮೇಂದ್ರಿಯಗಳ ಮೇಲೆ ವಿಜಯ. ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ತಿನ್ನೋದ್ರಲ್ಲಿ, ಮಾತಾಡೋದ್ರಲ್ಲಿ ಏನು ರಸ ಹೋಗ್ತಿದೆ, ನಮ್ಮ ಟೇಸ್ಟ್ ಆ ಕಡೆ ಹೋಗ್ತಿದೆ.
ಅದನ್ನ ನಾವು ಎಲ್ಲಿವರೆಗೂ ವಿಡ್ರಾ ಮಾಡಿದ್ದೀವಿ ಇದನ್ನ ನಾವು ಚೆಕ್ ಮಾಡ್ಕೋಬೇಕು. ಈ ಎಲ್ಲ ಸ್ಥಿತಿಗಳ ಮಾತನ್ನ ಏನು ದಾದಿಯವ್ರು ಹೇಳ್ತಿದ್ರು, ಇದು ಸೂಕ್ಷ್ಮ ಚೆಕ್ಕಿಂಗ್ ಆಗಿದೆ. ನಾವು ಎಲ್ಲಿವರೆಗೂ ಈ ರೀತಿ ಆಗಿದ್ದೀವಿ? ಏಕೆಂದ್ರೆ ಅವರ ಸಾಧನೆ ಅನುಭವದ ಆಧಾರದ ಮೇಲೆ ದಾದಿಯವ್ರು ಏನು ಹೇಳ್ತಿದ್ರು, ಎಕ್ಸ್ಟ್ರೀಮ್ ಪ್ರೀತಿ ಎಲ್ಲಿರುತ್ತೆ ಆವಾಗಲೇ ಯಾರಾದರೂ ಹೇಳ್ತಾರೆ, ನಿನ್ನನ್ನೇ ನೋಡಬೇಕು, ನಿನ್ನ ಜೊತೆನೇ ಇರಬೇಕು, ನಿನ್ನ ಹತ್ರನೇ ಮಾತಾಡಬೇಕು. ಈ ಮಾತುಗಳೇ ಯಾವಾಗಿರುತ್ತೆ ಅಂದರೆ ಯಾವಾಗ ನಮಗೆ ಎಕ್ಸ್ಟ್ರೀಮ್ ಪ್ರೀತಿ ಇರುತ್ತೆ. ಅವ್ರು ಬಿಟ್ಟು ನಮಗೆ ಪ್ರಪಂಚದಲ್ಲಿ ಬೇರೆ ಏನೂ ಇರೋದಿಲ್ಲ. ಅಷ್ಟು ನನಗೆ ಬಾಬಾ ಅವ್ರ ಮೇಲೆ ಪ್ರೀತಿ ಇದೆಯಾ, ಅಷ್ಟು ಆಳದ ಪ್ರೀತಿ. ನಾನು ಜ್ಞಾನವನ್ನು ಅಷ್ಟು ಆಳದಲ್ಲಿ ಅರ್ಥ ಮಾಡ್ಕೊಂಡಿದ್ದೀನ. ಏಕೆಂದರೆ ನಾನು ಆತ್ಮ ಆಗಿದ್ದೀನಿ ಅಂದಾಗ, ಶರೀರ ಅಲ್ಲ ಅಂದಾಗ, ನನ್ನ ಆತ್ಮಕ್ಕೋಸ್ಕರ ಬಾಬಾನೇ ಎಲ್ಲ ಆಗಿದ್ದಾರೆ. ಬಾಬನಿಗೋಸ್ಕರನೇ ನಾನು ಬದುಕಿದ್ದೀನಿ ಅಂದಾಗ, ಏನೆಲ್ಲ ಮಾಡ್ತಿದ್ದೀನಿ ಎಲ್ಲ ಬಾಬಾ ಅವರಿಗೋಸ್ಕರ. ಆ ಕಮಿಟ್ಮೆಂಟ್ ಏನಿದೆ, ನಿನ್ನ ಹತ್ರನೇ ಮಾತಾಡ್ತೀನಿ, ನಿನ್ನ ಜೊತೆನೆ ಕೂತ್ಕೋತೀನಿ, ನಿನ್ನ ಸಂಗನೇ ಇರ್ತೀನಿ, ಈ ಎಲ್ಲ ಮಾತುಗಳು ಏನಿದೆ, ಈ ಒಂದು ಕಮಿಟ್ಮೆಂಟ್ ಬಾಬಾ ಅವ್ರನ್ನ ಗುರುತಿಸೋದು ಮತ್ತೆ ಅವರ ನಿಶ್ಚಯದ ಆಧಾರದ ಮೇಲೇನೆ ಇದು ಬರುತ್ತೆ. ನಾವು ಈ ಮಾತುಗಳನ್ನ ಬಹಳ ಆಳವಾಗಿ ತಗೋಬೇಕಾಗಿದೆ. ಬಾಬಾ ಅವ್ರ ಜೊತೆನೆ ಮಾತಾಡಬೇಕು, ಬಾಬಾ ಅವ್ರನ್ನೇ ನೋಡಬೇಕು, ಬಾಬಾ ಅವ್ರ ಜೊತೆನೆ ತಿನ್ಬೇಕು, ಅವ್ರ ಸಂಗನೇ ಇರೋಣ, ಅವ್ರ ಜೊತೆನೆ ನಾನು ರಾಸ್ ಮಾಡಬೇಕು ಅಂದರೆ ಬ್ರಾಹ್ಮಣರು ಏನು ಹೇಳ್ತಾರೆ, ಇಡೀ ದಿನ ಬಿಟ್ಬಿಡಿ, ಯೋಗದಲ್ಲಿ ಕುತ್ಕೊಂಡಾದಾಗ್ಲೂ ಯಾಕೆ ವ್ಯರ್ಥ ಸಂಕಲ್ಪ ನಡೆಯುತ್ತೆ ಅನ್ನೋ ಕಂಪ್ಲೇಂಟ್ ಇದೆ, ಬುದ್ಧಿ ಏಕಾಗ್ರ ಆಗಲ್ಲ ಅಂತ. ಇದೆಲ್ಲ ಕಂಪ್ಲೇಂಟಿಗೆ ಕಾರಣ ಏನು? ನಮಗೆ ಜ್ಞಾನ ಇಷ್ಟು ಆಳದಲ್ಲಿ ಅರ್ಥ ಆಗಿಲ್ಲ. ಯಾವ ಕಾರಣದಿಂದ ನನ್ನನ್ನು ತಿಳ್ಕೊಂಡಿಲ್ಲ, ಬಾಬನ್ನು ಸಹ ಅರ್ಥ ಮಾಡಿಕೊಳ್ಳೋ ಲೆವೆಲಿಗೆ ಬಂದಿಲ್ಲ. ಆತ್ಮನಿಗೋಸ್ಕರ ಬಾಬಾನೇ ಎಲ್ಲ ಆಗಿದ್ದಾರೆ. ಮಾತಾ ಪಿತಾ, ಶಿಕ್ಷಕ, ಸದ್ಗುರು. ಅವರು ನನಗೆ ಜನ್ಮ ಕೊಟ್ಟರು ಬ್ರಹ್ಮ ಮುಖದಿಂದ. ಪವಿತ್ರತೆದು ನ್ಯಾಚುರಲ್ ಸಂಸ್ಕಾರ ನಮ್ಮಲ್ಲಿರ್ಬೇಕು. ಯಾಕೆಂದ್ರೆ ಜನ್ಮನೇ ಪವಿತ್ರ ಜನ್ಮ. ಬಾಬಾ ಇಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದಿಸ್ತಿದ್ದಾರೆ. ಜನ್ಮದ ಜೊತೆಗೆ ಆ ಶ್ರೇಷ್ಠತೆ, ಆ ಸ್ಥಿತಿಯನ್ನು ನಾವೇನು ಮಾಡ್ಕೋಬೇಕು, ನ್ಯಾಚುರಲ್ ಪವಿತ್ರತೆ ನಮ್ಮಲ್ಲಿ ಇರಬೇಕು. ಏಕೆಂದರೆ ಒಂದು ಪರಿವಾರ ಅಂದಾಗ ಪವಿತ್ರತೆ ಸ್ವಪ್ನ ಸಂಕಲ್ಪದವರೆಗೂ ನ್ಯಾಚುರಲ್ ಆಗಿರ್ಬೇಕು. ಯಾಕೆಂದರೆ ಬಾಬಾ ಇವತ್ತು ಹೇಳಿದ್ರು ಬುರುಳಿಯಲ್ಲಿ, ಇದು ಪರಿವಾರ ಅಂತ. ಬ್ರಹ್ಮ ಮುಖದಿಂದ ನಾವು ಜನ್ಮ ತಗೊಂಡಿದ್ದೀವಿ. ತಂದೆಯಾಗಿ ಅವ್ರು ನಮ್ಮನ್ನ ಮಾಡಿಕೊಂಡು ನಮ್ಮನ್ನು ಪಾಲನೆ ಮಾಡ್ತಿದ್ದಾರೆ, ಟೀಚರ್ ಆಗಿ ಓದಿಸ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ ಅದೆಲ್ಲ ಬಾಬಾ ನಮಗೋಸ್ಕರ ಮಾಡ್ತಿದ್ದಾರೆ ಅಂದಾಗ ನಾನು ಬಾಬಾ ಅವ್ರ ಅನುಸಾರ ಮಾಡ್ತಿದ್ದೀನ. ನಾವು ಇದನ್ನ ಚೆಕಿಂಗ್ ಮಾಡ್ಕೋಬೇಕು ಆಳವಾಗಿ. ನಂದು ಬಾಬಾ ಅವ್ರ ಜೊತೆ ಎಷ್ಟು ಆಳದ ವರದಾನದ ಜನ್ಮ ಇದೇನಿದೆ, ಸಂಗಮ ಯುಗದಲ್ಲಿ ಬಾಬಾ ಕೆಳಗೆ ಬಂದಿದ್ದಾರೆ ಅಂದಾಗ ಅವರ ಜೊತೆ ಎಲ್ಲ ಸಂಬಂಧಗಳನ್ನು ನಿಭಾಯಿಸುವಂತಹ ಮಿಲನದ ಅದರ ನಿರಂತರ ಖುಷಿ, ಅತೀಂದ್ರಿಯ ಸುಖ, ಮಸ್ತಿಯ ಮಾತು, ಅದೇನು ಹೇಳ್ತಿದ್ರು ಆ ಸ್ಥಿತಿವರೆಗೂ ನಾವು ಹೋಗ್ಬೇಕಂದ್ರೆ ನಮ್ಮೊಳಗಡೆ ಇಷ್ಟು ಸತ್ಯತೆ, ಸಂಬಂಧಗಳಲ್ಲಿ ಸತ್ಯತೆ ಎಲ್ಲಿವರೆಗೂ ಇಲ್ಲ, ಆಗ ವಿಶ್ವಾಸ, ಫೇತ್ ಕೂತ್ಕೊಳ್ಳಲ್ಲ. ಸತ್ಯತೆ ಇಲ್ಲ ಅಂದರೆ ಸಂಬಂಧಗಳಲ್ಲಿ ವಿಶ್ವಾಸ ಇರಲ್ಲ. ಒಂದೆರಡು ಸತಿ ಸುಳ್ಳು ಹೇಳಿದ್ರು ಅವ್ರ ಮೇಲೆ ಫೇತ್ ಕೂತ್ಕೊಳ್ಳಲ್ಲ. ಮೂರನೇ ಸತಿ ಅವ್ರು ಸತ್ಯ ಹೇಳಿದ್ರು ಇವರಿಗೆ ಆ ಸುಳ್ಳಿನ ಅಭ್ಯಾಸ ಇದೆ, ನಾವು ಹೆಂಗೆ ನಾವು ಇವ್ರನ್ನ ನಂಬೋದು ಅನ್ನೋದು ಒಳಗಡೆ ಬರುತ್ತಲ್ಲ, ಅಷ್ಟು ಈಸಿಯಾಗಿ ವಿಶ್ವಾಸ ಕೂತ್ಕೊಳ್ಳಲ್ಲ. ಫೇತ್ ಅಥವಾ ವಿಶ್ವಾಸ ಪಾತ್ರ ಆಗಬೇಕಂದ್ರೆ ಸತ್ಯತೆ ಬಹಳ ಇಂಪಾರ್ಟೆಂಟ್. ಸತ್ಯತೆ ಹಾಗೆ ಬೇರೆಯವ್ರ ಹತ್ರ ನಾವು ಸಂಪಾದನೆ ಮಾಡೋದಲ್ಲ. ಆ ಫೇತ್, ಯಾರದೇ ವಿಶ್ವಾಸ,
ಸತ್ಯತೆ ಇಲ್ಲ ಅಂದರೆ ನಮ್ಮ ಮೇಲೆ ವಿಶ್ವಾಸ ಬಂದ್ಬಿಡ್ಲಿ ಅಂದರೆ ಆಗೋದಿಲ್ಲ. ಸತ್ಯತೆ ಇಲ್ಲದೆ ಸಂಬಂಧಗಳಲ್ಲಿ, ಯಾವುದೇ ಸಂಬಂಧದಲ್ಲಿ. ದಾದಿ ಹೇಳ್ತಿದ್ರಲ್ಲ, ಮಾತುಪಿತ ಇರ್ಬೋದು, ಪತಿ ಪತ್ನಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲೇ ಇರ್ಬೋದು, ಸತ್ಯವಾಗಿರೋದು ಬಾಬಾ ಅವ್ರಿಗೆ ಭಾಳ ಪ್ರಿಯ. ಬಾಬಾ ಅವರನ್ನು ನಾವು ಕಟ್ಟಿ ಇಡೋದಕ್ಕೆ ಮತ್ತು ಅವರೆಲ್ಲ ಕೊಡುವಂತಹ ಪ್ರಾಪ್ತಿಗಳನ್ನ ಪಡೆಯೋದು ಸತ್ಯತೆಯ ಆಧಾರದಿಂದ. ಪಿತಾವ್ರತ ಅನ್ನಿ, ಪತಿವ್ರತ ಅನ್ನಿ, ಅಥವಾ ಯಾವುದೇ ವ್ರತ ಅನ್ನಿ, ಅದು ಸತ್ಯತೆಯ ಆಧಾರದ ಮೇಲಿರುತ್ತೆ. ಯಾವುದೇ ಕಾರಣದಿಂದ ಬಾಬಾ ಅವ್ರ ಮುಂದೆ ನಾವೇನು ಮುಚ್ಚಿಡಬಾರ್ದು, ಅವ್ರನ್ನ ಸುಮ್ಮನೆ ಹಾಗೆ ನಡೆಸಬಾರ್ದು. ಅಷ್ಟು ಸತ್ಯ ಅಂದರೆ ಸ್ಪಷ್ಟ. ನಾನು ಹೇಗಿದ್ದೀನೋ, ಹೆಂಗಿದ್ದೀನೋ, ಯಾವ ಸಂಸ್ಕಾರದವರಾಗಿದ್ದೀನೋ, ಯಾವ ರೀತಿಯಿಂದ ನಾವು ಸಣ್ಣವರಿಂದ ನಮ್ಗೆ ನೆನಪಿದೆಯೋ, ಬಾಬಾ ಅವ್ರ ಮುಂದೆ ನಮ್ಮನ್ನು ನಾವೆಷ್ಟು ಸ್ಪಷ್ಟ ಮಾಡ್ತೀವಿ, ಅಷ್ಟು ನಮಗೆ ಒಳಗಡೆ ಖುಷಿ, ಸುಖ, ಸಂಬಂಧಗಳ ಸುಖದ ಅನುಭವ ಮಾಡ್ಬೋದು. ಮಿಲನದ ಖುಷಿ, ಸ್ವದರ್ಶನ ಚಕ್ರದ ಸುಖ, ಹಾಗೂ ಬಾಬಾ ಅವ್ರೇನು ಹೇಳಿದ್ರು, ಆ ಮಸ್ತಿ, ಪ್ರಾಪ್ತಿಗಳ ಮಸ್ತಿ, 3 ಲೋಕಗಳ ಜ್ಞಾನ, 3 ಲೋಕಗಳು ಅನುಭವ, ಇದು ಮಸ್ತಿಯಲ್ಲಿ ತರುತ್ತೆ. ಲಾಸ್ಟಲ್ಲಿ ದಾದಿ ಹೇಳಿದ್ರು. ನಿರಂತರ ಖುಷಿಯಲ್ಲಿ ಏನು ಅಡ್ಡಿ ಬರುತ್ತೆ ಅಂತ ನೋಡ್ಕೋಬೇಕು. ಅತೀಂದ್ರಿಯ ಸುಖದಲ್ಲಿ ಏನು ಕಡಿಮೆ ಬರ್ತಿದೆ, ಇದೆಲ್ಲ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋ ಮಾತುಗಳಾಗಿದೆ. ಈ ಡ್ರಾಮಾ ಸಂಘದೋಷ ಅಥವಾ ಉಲ್ಟಾ ಕರ್ಮ ನಮ್ಮ ಖುಷಿಯನ್ನು ಕಸಿದ್ಕೊಂಡ್ಬಿಡುತ್ತೆ. ಡ್ರಾಮಾದಲ್ಲಿ ಸೋಲು ಗೆಲುವು, ಸುಖ ದುಃಖದ ಆಟ ಇದೆ. ಮೇಲು ಕೆಳಗೆ ಏರುಪೇರಿನ ಮಾತುಗಳೇನಿದೆ, ಡ್ರಾಮಾವನ್ನು ಸರಿಯಾಗಿ ಇನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಈ ಮಾತುಗಳ ಹಿಂದೆ ನಾವು ಹುಟ್ಟೋದ್ರೆ ಒಂದು ಸತಿ ಸೋಲಿನ ಕಡೆ ಒಂದು ಕಡೆ, ಸುಖದ ಕಡೆ ಒಂದು ಕಡೆ, ದುಃಖದ ಹಿಂದೆ ಹೋಗ್ಬಿಡ್ತೀವಿ ಅಂದರೆ, ಏರುಪೇರಲ್ಲಿ ಏನು ಹೋಗ್ತೀವಿ ಅಂದರೆ, ಆಗ ಹೇಗೆ ನಾವು ಏಕರಸವಾಗಿ ಬಾಬಾ ಅವ್ರ ಜೊತೆ ಸಂಬಂಧ ಜೋಡಿಸಿ ಅತೀಂದ್ರಿಯ ಸುಖದ ಅನುಭವ ಮಾಡಲಿಕ್ಕಾಗಲ್ಲ. ಇಡೀ ದಿನ ಬುದ್ಧಿ ಮಾತುಗಳ ಹಿಂದೆ ಅಲಿತಾ ಇದ್ರೆ, ಮನಸ್ಸು ಅಲಿತಾ ಇದೆ, ಬುದ್ಧಿ ಅಲಿತಿದೆ ಅಂದರೆ ಬಾಬನಿಂದ ಏಕಾಗ್ರ ಆಗಿಲ್ಲ. ಬಾಬನ ಜೊತೆ ಅಂದರೆ ಮನಸ್ಸು ಚಂಚಲ ಅಲ್ವಾ, ಬುದ್ಧಿನೂ ತನ್ನ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಲಿಯೋದಕ್ಕೆ. ನಾವು ಇದನ್ನು ಜ್ಞಾನಾನುಸಾರ, ಬಾಬಾ ಅವ್ರನ್ನ ಅರಿವಿನ ಅನುಸಾರ, ಮನಸ್ಸು ಸಹಿತ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ವಿಜಯಲ್ಲಿವರೆಗೂ ಆಗಲ್ಲ. ಇಂದ್ರಿಯಾತೀತ ಸುಖ ಅಲ್ವಾ ಅತೀಂದ್ರಿಯ ಸುಖ. ಇಡೀ ದಿನ ಇಂದ್ರಿಯಗಳ ಹಿಂದೆನೇ ನಾವಿದ್ರೆ, ಯಾವುದೇ ಒಂದು ಮಾತಿನ ಹಿಂದೆ ನಾವಿದ್ರೆ, ಬುದ್ಧಿ ಅದ್ರ ಹಿಂದೆ ಹೋದ್ರೆ, ಆವಾಗ ಅತೀಂದ್ರಿಯ ಸುಖ ಹೆಂಗೆ ಅನುಭವ ಮಾಡೋದು? ಯಾಕೆಂದರೆ ಇಡೀ ದಿನ ಶರೀರದಲ್ಲೇ ಕೂತಿರ್ತೀವಲ್ಲ, ಶರೀರದ ಪ್ರವೃತ್ತಿಯಲ್ಲಿ, ನೋಡೋದ್ರಲ್ಲಿ, ತಿನ್ನೋದ್ರಲ್ಲಿ, ಕೇಳೋದ್ರಲ್ಲಿ, ನಮ್ಮನ್ನು ತಯಾರು ಮಾಡ್ಕೊಳ್ಳೋದ್ರಲ್ಲೇ ನಾವಿದ್ರೆ, ಅತೀಂದ್ರಿಯ ಸುಖಕ್ಕೆ ನಮಗೆ ಟೈಮ್ ಎಲ್ಲಿದೆ? ಇಂದ್ರಿಯಗಳಿಂದ ಇಷ್ಟು ಅನಾಸಕ್ತ, ಬಿಲ್ಕುಲ್ ನ್ಯಾರ. ನಾವು ನಮ್ಮನ್ನು ಎಷ್ಟು ಮಾಡ್ಕೊಂಡಿದ್ದೀವಿ, ಆ ಸ್ಥಿತಿಯಲ್ಲಿ ಎಷ್ಟು ಇಡ್ಬೋದು ನಾವು, ಆಗ ನಮ್ಗೇನಾದರೂ ಅನುಭವ ಆಗುತ್ತೆ. ಇಲ್ಲ ಅಂದರೆ ಆಗಲ್ಲ. ಇದು ನಾವು ಆಳವಾಗಿ ಒಂದೊಂದು ಸಂಬಂಧದ, ಆ ಸಂಬಂಧದ ಮಿಲನದ ಖುಷಿ, ಇಂದ್ರಿಯಾತೀತರಾಗಿ ಆ ಸಂಬಂಧದ ಸುಖ, ಪಾಲನೆಯ ಸುಖ, ನಶೆ, ಇದನ್ನು ನಾವು ಎಲ್ಲಿವರೆಗೂ ಅನುಭವ ಮಾಡಿದ್ದೀವಿ. ದಾದಿ ಮೀರಾ
ಬಗ್ಗೆ ಹೇಳ್ತಿದ್ರು. ಭಕ್ತಿ ಮಾಡ್ತಿದ್ರಲ್ಲ ಮೀರಾ ಅವ್ರ ಬಗ್ಗೆ. ಅತೀಂದ್ರಿಯ ಸುಖದಲ್ಲಿ, ಸಾಕ್ಷಾತ್ಕಾರದಲ್ಲಿ ರಿಯಲ್ ಆಗಿ ಕೃಷ್ಣ ಸಿಕ್ಕಿಲ್ಲ ಅವರಿಗೆ ಮೀರಾಗೆ. ಬಾಕಿ ಸಾಕ್ಷಾತ್ಕಾರದಲ್ಲಿ ಆ ಅತೀಂದ್ರಿಯ ಸುಖದ ಅನುಭವ ಮಾಡ್ತಿದ್ರು. ಸಾಕ್ಷಾತ್ಕಾರದಲ್ಲೇ ಇಷ್ಟು ಅನುಭವ ಮಾಡಿದ್ರು ಅವರು. ಸದಾ ಕೃಷ್ಣನನ್ನ ನೋಡುವಂಥದ್ದು ಸಾಕ್ಷಾತ್ಕಾರದಲ್ಲೇ ಮಾಡ್ತಿದ್ರು ಅವರು. ಅವರ ಮಸ್ತಾನ ಆಗಿ ಡ್ಯಾನ್ಸ್ ಮಾಡ್ತಿದ್ರು ಮೀರಾ. ಭಕ್ತರಿಗೆ ಇಷ್ಟ ಆಗತ್ತೆ ಅಂದ್ರೆ ನಮ್ದೆಷ್ಟ ಆಗ್ಬೇಕಲ್ವಾ? ನಮ್ ಬಾಬಾ ಈಗ ಕೆಳಗಡೆ ಬಂದು ಎಲ್ಲ ನಮಗೋಸ್ಕರ ಮಾಡ್ತಿದ್ದಾರೆ ಅಂದಾಗ ಕೆಳಗೆ ಬಂದ್ಬಿಟ್ಟಿದಾರಲ್ಲ ಬಾಬಾ. ಸಾಕಾರದಲ್ಲಿ ಕೆಳಗಿದ್ದಾಗ ಆಮೇಲೆ ಅವ್ಯಕ್ತ ಆದ್ಮೇಲೆ ಮೇಲೆ ಬನ್ನಿ ಅಂದ್ರು ಬಾಬಾ. ನಮಗೋಸ್ಕರ ಕೆಳಗೆ ಬಂದ್ರು. ಇಷ್ಟೆಲ್ಲ ಮುರಳಿಯನ್ನ ತಿಳಿಸ್ಕೊಟ್ರು ಬಾಬಾ ಅವರು. ಮುರಳಿಯನ್ನ ಕೇಳ್ತಾ ಗೋಪ ಗೋಪಿಯರು ಡ್ಯಾನ್ಸ್ ಆಡ್ತಾ ಹೋದ್ರು ಅಂತ ಹೇಳ್ತಾರೆ. ಗೋಪ ಗೋಪಿಯರ್ದು ಅತೀಂದ್ರಿಯ ಸುಖದ ಖುಷಿಯ ಮಾತು ಏನ್ ಹೇಳಿದ್ರು, ನಮ್ಗೆಷ್ಟಿದೆ? ಮುರಳಿಯ ಮಸ್ತಿಯಲ್ಲಿ ನಾವೆಷ್ಟಿದೀವಿ? ಆ ರುಚಿ, ಆ ಮುರಳಿ ಮೇಲಿಷ್ಟು ರುಚಿ ನಮಗೆಲ್ಲ ಮರೆತು ಹೋಗ್ಬಿಡ್ಬೇಕು. ಅಷ್ಟು ಪ್ರೀತಿ ಬಾಬಾವ್ರ ಮೇಲೆ, ಅವ್ರ ಮುರಳಿಯ ಮೇಲೆ. ಸದೈವ ಆ ಮಿಲನದ ಖುಷಿ, ಅತೀಂದ್ರಿಯ ಸುಖದ ಅನುಭವದಲ್ಲಿರ್ತೀವ, ಆ ಮಸ್ತಿ ಎಲ್ಲಿರ್ತೀವ. ಯಾಕಂದ್ರೆ ಮುರಳಿಯಲ್ಲಿ 3 ಲೋಕದ 3 ಕಾಲದ ಜ್ಞಾನ, ಒಂದು ಧ್ವನಿ ಏನ್ ಮೊಳಗುತ್ತೆ ಆ ಮುರಳಿಯಲ್ಲಿ, ಅದರ ರಹಸ್ಯಗಳನ್ನ ಬಾಬಾ ಅವ್ರು ತಿಳಿಸ್ಕೊಡ್ತಾರೆ. ಅದನ್ನ ಕೇಳ್ತಾ ನಮ್ಗೆ ಮಸ್ತಿ ಇರುತ್ತಾ, ನಶೆ ಇರುತ್ತಾ? ಅವರಂತೂ ಪ್ರಾಕ್ಟಿಕಲ್ ಆಗಿ ನೋಡ್ಲೇ ಇಲ್ಲ ಯಾರನ್ನೋ ಮೀರಾ. ಬರೀ ಸಾಕ್ಷಾತ್ಕಾರದಲ್ಲಿ ಕೃಷ್ಣನ್ ನೋಡಿದ್ರು. ಆದ್ರೆ ಬಾಬಾ 3 ಲೋಕ, 3 ಕಾಲ, ಎಲ್ಲ ಯುಗಗಳ ವರ್ಣಗಳ ಜ್ಞಾನವನ್ನ ಬಾಬಾ ಸಾಕಾರದಲ್ಲಿ ಬಂದು ನಮ್ಗೆ ಕೊಟ್ಟಿದ್ದಾರೆ. ಜೊತೆಗೆ ನೀವು ಯಾವ ಲೋಕದಲ್ಲಿ ಯಾವಾಗ ಬೇಕೋ ಹೋಗಿ ಮಾಡಿ ಅಂತ ಎಲ್ಲ ಅಥಾರಿಟಿಯನ್ನ ಬಾಬಾ ಅವರು, ಹೋಗೋಕೆ ಬರಕ್ಕೆ ಮಾಡಕ್ಕೆ ತಾಕತ್ತನ್ನ ಬಾಬಾ ಅವ್ರು ನಮ್ಗೆ ತುಂಬಿಸ್ತಿದ್ದಾರೆ ಅಂದಾಗ, ಆ ತಾಕತ್ ಅಥಾರಿಟಿ ನಮ್ಮಲ್ಲಿ ಎಷ್ಟಿದೆ? ಏನೆಲ್ಲ ದಾದಿ ಹೇಳಿದ್ರು ಸ್ಟೆಪ್ ಬೈ ಸ್ಟೆಪ್ ನೋಟ್ ಮಾಡ್ಕೊಂಡು ನಮ್ಮೊಳಗೆ ನಾವು ನೋಡಿಕೊಂಡು, ನಾನು ಈ ದಿನ ನನ್ನ ಸ್ಥಿತಿಯಲ್ಲಿ ಹೇಗಿದ್ದೀನಿ, ಈಗಿನ ಸ್ಥಿತಿಯಲ್ಲಿ ನಾನು ಹೇಗಿದ್ದೀನಿ, ಏನ್ ಮಾಡ್ತಿದ್ದೀನಿ, ಇದು ಇಂಪಾರ್ಟೆಂಟ್ ಮಾತಲ್ವಾ? ಇದಿಲ್ಲ ಅಂದ್ರೆ ಬಿಲ್ಕುಲ್ ನಾವು ನಮ್ಮ ಸ್ವರೂಪದಲ್ಲಿ ಇರ್ಲಿಕ್ಕಾಗಲ್ಲ. ಯಾವ್ದು ನಮ್ಮಲ್ಲಿ ಮಿಸ್ಸಿಂಗ್ ಅನ್ನೋದು ದಾದಿ ಏನು ಅಂಡರ್ಲೈನ್ ಮಾಡಿದ್ರು, ಮನಸ್ಸಹಿತ ಕರ್ಮೇಂದ್ರಿಯಗಳ ಮೇಲೆ ವಿಜಯಿ ಆಗೋದು. ಕರ್ಮೇಂದ್ರಿಯಗಳಿಂದ ಡಿಟ್ಯಾಚ್ ಆಗ್ತಾ ಆಗ್ತಾ ಕರ್ಮೇಂದ್ರಿಯದ ಮೇಲೆ ವಿಜಯಿಗಳಾಗೋದು. ಪ್ರತಿಯೊಂದು ಕರ್ಮೇಂದ್ರಿಯಗಳ ಪ್ರವೃತ್ತಿಯನ್ನ ನಾವು ಚೇಂಜ್ ಮಾಡಬೇಕು. ವಿಕಾರಗಳ ಕಾರಣ ವಿಕಾರಗಳ ಕಾರಣ ಕರ್ಮೇಂದ್ರಿಯಗಳು ಸುಟ್ಟೋಗಿದೆ. ನೋಡೋದು, ತಿನ್ನೋದು, ಕೇಳೋದು, ನಡೆಯೋದು, ಏನೆಲ್ಲ ಕಾರ್ಯ ಮಾಡ್ತೀವಿ ಕರ್ಮೇಂದ್ರಿಯಗಳ ಮೂಲಕ, ಕಾರ್ಯ ಮಾಡೋದರ ಹಿಂದೆ ಯಾವುದೇ ದೇಹಾಭಿಮಾನನೇ ಇಲ್ಲ ಅಂದ್ರೆ ಯಾವುದೇ ವಿಕಾರದ ವಂಶ ಇರಬಾರ್ದು. ಈ ರೀತಿ ಮಾಡ್ತಾ ಮಾಡ್ತಾನೆ ನಾವು ಕರ್ಮೇಂದ್ರಿಯಗಳಿಂದ ಡಿಟ್ಯಾಚ್, ಅನಾಸಕ್ತರಾಗಿರ್ಬೋದು. ಕರ್ಮೇಂದ್ರಿಯಗಳ ಮೇಲೆ ಆಮೇಲೆ ವಿಜಯಿ ಆಗ್ಬೋದು. ಪ್ರತಿಯೊಂದು ಕರ್ಮೇಂದ್ರಿಯದ ಪ್ರವೃತ್ತಿಯನ್ನು ಚೇಂಜ್ ಮಾಡಿದೀವ. ಉದಾಹರಣೆಗೆ ಅವ್ರು ಹೇಳ್ತಿದ್ರಲ್ಲ ಊಟದ ಬಗ್ಗೆ, ತಿನ್ನಿ ಅಂತ ತಿನ್ನಿ ಅಂತಾರಲ್ಲ, ಖುಷಿ ಪಡಿಸ್ಲಿಕ್ಕೆ ತಿಂತಿದ್ದೆ, ಅದ್ರ ಮೇಲೆ ಆಸಕ್ತಿ ಇರಲಿಲ್ಲ. 10 ವೆರೈಟಿ ಮಾಡಿ ಇಟ್ರೆ ನೋಡಲ್ಲ ದಾದಿ, ಹಾಗೆ ಬಿಟ್ಬಿಡ್ತಿದ್ರು. ದಾದಿ ಎಲ್ಲೋ ಇರ್ತಿದ್ರು, ನಾನು ತಿನ್ಬೇಕಾದ್ರೆ ನಾನು ನೋಡ್ತಿದ್ನಲ್ಲ ಎಲ್ಲಿರ್ತಿದ್ರು, ಅವ್ರು ಹೇಗೆ ತಿಂತಿದ್ರು ಅಂತ. ತಮ್ಮದೇ ಒಂದು ಬೇರೆ ಸ್ಥಿತಿಯಲ್ಲಿ ದಾದಿಯವ್ರು ಇರ್ತಿದ್ರು ಬಾಬಾ ಅವ್ರ ಹತ್ರ. ಬಾಬಾ ಅವ್ರ ಜೊತೆನೆ ತಿಂತಿದ್ರು.
ಬಾಬಾ ತಿನ್ನಿಸ್ತಿದ್ದಾರೆ ಅನ್ನೋ ಸ್ಥಿತಿ. ಆ ರೀತಿ ದಾದಿಯ ಸ್ಥಿತಿ ಏನಿತ್ತು, ಕಾರ್ಯ ಸೇಮ್ ನಡೀತಿದೆ, ತಿನ್ನೋದಿರ್ಬೋದು, ನೋಡೋದಿರ್ಬೋದು, ಆದರೆ ಅದರ ಹಿಂದೆ ಸಂಕಲ್ಪ ಭಾವ ಅನಾಸಕ್ತವಾಗಿರ್ತಿತ್ತು. ಎಲ್ಲೂ ಅಭಿಮಾನ ಇಲ್ಲ, ಎಲ್ಲೂ ಸ್ವೀಕಾರ ಮಾಡೋ ವೃತ್ತಿ ಇಲ್ಲ. ಆ ಕಾರಣದಿಂದ ಕರ್ಮೇಂದ್ರಿಯ ಜೀತ ಮನ್ಜೀತ್ ಆಗ್ಬಿಟ್ರು ದಾದಿ. ಮನಸ್ಸಿಗೆ ಲಗಾಮನ್ನ ಹಾಕಿದ್ರಲ್ಲ, ಇಂದ್ರಿಯಗಳ ಹಿಂದೆ ಹೋಗೋದು, ತಿನ್ನೋದಾದ್ರೆ ತಿಂತಾನೆ ಇರೋದು ಇಡೀ ದಿನ, ಮಾತಾಡೋದಾದ್ರೆ ಮಾತಾಡ್ತಾನೆ ಇರೋದು, ಅಲ್ಲಿ ಲಗಾವಿಲ್ಲ, ಅದನ್ನ ತಡೆಯೋದು, ಫುಲ್ ಸ್ಟಾಪ್ ಹಾಕೋದಿಲ್ಲ, ಮಾತಾಡೋ ರುಚಿ ಇರ್ಬೋದು, ಅಲ್ಲಿಂದ ಇಲ್ಲಿಂದು ಮಾತಾಡೋದಿರ್ಬೋದು, ಇದು ಒಂದು ರುಚಿ, ಕೇಳೋದು ಒಂದು ರುಚಿ. ಇಡೀ ದಿನ ಏನಾದರೂ ಒಂದು ಮಾತನ್ನ ಕೇಳ್ತಾ ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ಅಂತ ಕೇಳ್ತಾನೇ ಇರ್ತೀವಲ್ವಾ. ಸೊ ಕೇಳೋದು ಒಂದು ರಸ ಅಲ್ವಾ. ಆಗ ಒಳಗೋಗೋಕ್ಕೆ ಟೈಮ್ ಎಲ್ಲಿದೆ ನಮಗೆ? ರಸಗಳ ಹಿಂದೆ ಹೋಗ್ತಿದ್ರೆ ಬಾಬನ ಹತ್ರ ಹೋಗೋಕ್ಕೂ ಟೈಮ್ ಎಲ್ಲಿದೆ? ಅದಕ್ಕೆ ದಾದಿ ಹೇಳ್ತಿದ್ರಲ್ಲ, ಸಾಕಾರ ಬಾಬಾ ಯಾವಾಗ ಬಾಬಾ ಅವ್ಯಕ್ತ ಆದರೂ ಎಲ್ಲರಿಗೂ ಮನ್ಸಿಗೆ ಬಂತು, ಯಾಕೆ ಬಾಬಾ ಹೋದ್ರು, ಎಷ್ಟು ಪ್ರೀತಿ ಇತ್ತು ಬಾಬಾ ಅವ್ರಿಗೆ, ಯಾಕೆ ಹೋದ್ರು ಅನ್ನೋದು ಬಂತಲ್ಲ ಅವರಿಗೆ ಮನಸ್ಸಿಗೆ. ನಾನು ಹೋಗಿದ್ದೀನ ಅಂತ ಕೇಳಿದ್ರು ಬಾಬಾ. ಮುಕ್ತಿ ಗೇಟ್ ಓಪನ್ ಆಗೋವರೆಗೂ ನಿಮ್ಮ ಜೊತೆನೇ ಇರ್ತಾರೆ ಅಂತ. ದಾದಿ ಹೇಳ್ತಿದ್ರಲ್ಲ, ಈ ಮಧುರ ಮಾತು ಹೇಳಿ ನಮ್ಗೆ ಹಲ್ವಾ ತಿನ್ನಿಸ್ಬೇಡಿ ಅಂತ, ಬಾಯಿಯಿಂದ ಹಲ್ವಾ. ಬಾಬಾ ಹೇಳ್ತಿದ್ರು, ನೀವು ನನ್ನನ್ನು ಮಿಲನ ಮಾಡೋಕ್ಕೆ ನೀವು ಅಲ್ಲಿಗೆ ಬರಬೇಕು. ಅವ್ರು ಬಂದರು ನಮಗೋಸ್ಕರ, ಈಗ ನಾವು ಅವ್ರ ಹತ್ರ ಹೋಗಬೇಕು. ಈಗಂತೂ ಬರೋದೇ ನಿಲ್ಲಿಸ್ಬಿಟ್ರಲ್ಲ ಬಾಬಾ ಅವರು. ನಾವು ಅಲ್ಲಿಗೆ ಹೋಗೋಕ್ಕೋಸ್ಕರ ಈ ಮಾತುಗಳಿಂದ ನಾವು ಸಂಪೂರ್ಣ ನ್ಯಾರ ಆಗಲಿಲ್ಲ ಅಂದರೆ, ಒಳಗಡೆ ಬಾಬವ್ರದ್ದು ಮಿಲನದ ಖುಷಿ ಏನಿದೆ, ಅತೀಂದ್ರಿಯ ಸುಖ ನಮ್ಮನ್ನು ಸೆಳೆಯೋದಿಲ್ಲ ಆವಾಗ. ಬಾಬಾ ಇಷ್ಟು ಶ್ರೇಷ್ಠ, ಆ ನಶೆ ನಮ್ಗೆ ಇರಲ್ಲ, ಆ ಮಸ್ತಿ ಇರಲ್ಲ. ಆಗ ನಮ್ಮ ಜೀವನ ಏನು? ಯಾವುದಕ್ಕೋಸ್ಕರ ನಾವು ಬಂದಿದ್ದೀವಿ, ಏನಕ್ಕೋಸ್ಕರ ಬಾಬಾ, ಏನು ಕೊಡೋಕ್ಕೆ ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರೋ ಅದೇ ನಮಗೆ ಸಿಗಲಿಲ್ಲ ಅಂದರೆ ಏನು ಮಾಡ್ತಿದ್ದೀವಿ ನಾವು? ಪುರುಷಾರ್ಥದ ಅನುಸಾರ ನಾವು ನೋಡ್ಕೋಬೇಕು ನಾವೆಲ್ಲಿದ್ದೀವಿ ಅಂತ. ಲಾಸ್ಟಿನ ಕರ್ಮಾತೀತ ಸ್ಥಿತಿಯ ಸ್ಟೇಜ್ ಏನಿದೆ, ಸದೈವ ಮಸ್ತಿ, ಎಲ್ಲ ಸುದ್ಬುದ್ದನ್ನು ಮರೆತು ಈ ಪ್ರಪಂಚದಲ್ಲೇ ಇಲ್ಲ, ಆ ರೀತಿ ಇದ್ರು ದಾದಿಯವರು. ಅತೀಂದ್ರಿಯ ಸುಖ ಅಂತೂ ಇದೆ. ಸದೈವ ಅವ್ರು ಹೇಳ್ತಿದ್ರು, ನಾನು ಯಾರು, ನನ್ನವ್ರು ಯಾರು ಅಂತ. ಅದರ ಮಸ್ತಿ ಸದಾ ದಾದಿಗಿರ್ತಿತ್ತು. ನಾನು ಮತ್ತೆ ನನ್ನ ಭಾಗ್ಯ, ಬಾಬಾ ಮತ್ತೆ ನನ್ನ ಭಾಗ್ಯ, ಎರಡೇ ಮಾತು ಹೇಳ್ತಿದ್ರಲ್ಲ, ಅದರ ಮಸ್ತಿ ಎಷ್ಟಿತ್ತು ದಾದಿಗೆ. ಅದರ ಹಿಂದೆ ಎಷ್ಟು ಮಸ್ತಾನಿಯಾಗಿದ್ರು ಬಾಬಾ ಅವ್ರ ಹಿಂದೆ ಅವರು. ಇದು ಸಂಪನ್ನ ಸ್ಥಿತಿಯ ಹತ್ರ ಬರೋದರ ಚಿಹ್ನೆಗಳಾಗಿದೆ. ಇಲ್ಲಿನ ಮಾತುಗಳ ಸುದ್ಬುದ್ಧ ಅಥವಾ ಪ್ರಭಾವ ಇರೋದಿಲ್ಲ ಹತ್ರ ಬಂದಷ್ಟು. ಸೋಲು ಗೆಲುವು, ದುಃಖ ಸುಖ, ಮಹಿಮಾ ಗ್ಲಾನಿ, ಈ ಮಾತುಗಳೇನಿದೆ ಅದು ಬುದ್ಧಿಯಲ್ಲಿ ಹೋಗೋದೇ ಇಲ್ಲ. ಯಾಕೆಂದರೆ ಬಾಬಾ ಅವ್ರದ್ದು ಮತ್ತು ಆ ಪ್ರಪಂಚದ ಮಸ್ತಿ ಇರುತ್ತೆ. ಅತೀಂದ್ರಿಯ ಸುಖನೂ ತನ್ನ ತಂದೆಯಿಂದ ಅನುಭವ ಮಾಡ್ತಿರ್ತಾರೆ. ಆ ನಶೆ ಇದೇನಿದೆ, ಸತ್ಯತೆಯ ನಶೆ. ಸತ್ಯತೆ ಇಲ್ಲದೆ ಬ್ರಾಹ್ಮಣ ಜೀವನ ಯಾವುದೇ ಕೆಲಸಕ್ಕೆ ಬರಲ್ಲ. ಸುಳ್ಳು ಹೇಳೋಕ್ಕೆ ಸ್ವಲ್ಪನಾದರೂ ಯಾರಿಗಾದ್ರೂ ಅಭ್ಯಾಸ ಇದೆ ಅಂದರೆ ಅವ್ರಿಗೆ ಖುಷಿ, ಅತೀಂದ್ರಿಯ ಸುಖದ ಮಸ್ತಿಯಾಗಿರೋದು ದೂರದ ಮಾತು ಅವ್ರದ್ದು. ನಾವು ಯಾರ ಸಂತಾನ ಆಗಿದ್ದೀವಿ? ಇದು ಸ್ವಲ್ಪ ನಾವು ಒಳಗೋಗಿ ಕೇಳ್ಕೋಬೇಕು. ಯಾಕೆಂದರೆ ನಾನು ಖುದ್ ಸತ್ ಸ್ವರೂಪ ಆಗಿದ್ದೀನಲ್ಲ, ನಾನು ಆತ್ಮ ಸತ್ಯ ಅಲ್ವಾ. ಅದನ್ನು ರಿಯಲೈಸ್ ಮಾಡಬೇಕು. ನಾವು ಯಾಕೆ ಸುಳ್ಳು ಹೇಳಬೇಕು? ಏನು ಸಿಗುತ್ತೆ ನಾವು ಸುಳ್ಳು ಹೇಳಿದ್ರೆ?
ಸತ್ಯ ಹೇಳೋದ್ರಿಂದ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ವಿಶ್ವಾಸ ಜಾಸ್ತಿ ಇರುತ್ತೆ. ಏನೇ ಆಗಲಿ ಸತ್ಯ ಹೇಳಬೇಕು. ನಮ್ಮ ಬಾಬಾ ಆಗ ಬಲಿಹಾರಿ ಆಗ್ತಾರೆ. ಒಳಗಡೆ ಇಷ್ಟು ಖುಷಿ ಇರುತ್ತೆ, ಮನ್ಸು ತಿನ್ನಲ್ಲ. ಬಾಬಾ ಹೇಳಿದ ತಕ್ಷಣ ಅತೀಂದ್ರಿಯ ಸುಖದ ಅನುಭವ ಆಗುತ್ತೆ. ನನ್ನ ಬಾಬಾ, ನನ್ನ ಟೀಚರ್, ನನ್ನ ಸದ್ಗುರು, ಅವರ ಪಾಲನೆ, ಅವರ ಪ್ರೀತಿ, ಅವ್ರೇನು ಕೊಡ್ತಿದ್ದಾರೆ, ಬಾಬಾ ಅವ್ರೇನು ಪಾಲನೆ ಮಾಡ್ತಿದ್ದಾರೆ ನಮ್ಮ ಮಕ್ಕಳಿಗೆ, ಅದರ ಅನುಸಾರ ಆ ಒಂದು ಮಸ್ತಿ, ಸಂಬಂಧ ಮತ್ತು ಜ್ಞಾನದ ಮಸ್ತಿ, 3 ಲೋಕ 3 ಕಾಲಗಳ ಜ್ಞಾನದ ಮಸ್ತಿ. ಮತ್ತು ಯಾವಾಗ ಬೇಕೋ ನಾವು ಅಲ್ಲಿ ಹೋಗ್ಬೋದು. ಇಲ್ಲಿ ನಾವು ಇಲ್ವೇ ಇಲ್ಲ ಅನ್ನೋ ಥರ ಇಷ್ಟು ಮಸ್ತಿ ನಮಗಿರ್ಬೇಕು. ಆ ರೀತಿ ಮಸ್ತಿಯಲ್ಲಿರ್ತೀವ. ಮೀರಾಗೆ ಕೃಷ್ಣನನ್ನು ನೋಡ್ತಾ ಏನೇ ಕೆಲಸ ಮಾಡ್ತಿದ್ರು ಕೃಷ್ಣನ ನೆನಪಲ್ಲಿ ಮಾಡಿದಾಗ ಅಲ್ಲಿ ಏನು ಮಾಡ್ತಿದ್ದಾರೆ ಅದು ಅರಿವಿರ್ತಿರ್ಲಿಲ್ಲ. ಸಾಕ್ಷಾತ್ಕಾರದಲ್ಲಿ ನೋಡ್ತಾನೆ ಹಂಗೆ ಮುಳುಗೋಗ್ತಿದ್ರು. ಆ ಥರ ಅಲ್ಲ, ನಮಗೆ ಈ ರೀತಿ ಮಸ್ತಿ ಇರಬೇಕು. ಇಲ್ಲಿನ ಮಾತುಗಳ, ಯಾವುದೇ ಮಾತುಗಳು ಮನಸ್ಸು ಬುದ್ಧಿಯ ಮೇಲೆ ಪ್ರಭಾವ ಆಗಬಾರ್ದು. ಅಷ್ಟು ಚೆನ್ನಾಗಿ ನನ್ನ ಸ್ಥಿತಿಯ ಅನುಭವ ಮಾಡಬೇಕು. ಒಂದು ವೇಳೆ ನಾವು ಇದಕ್ಕೋಸ್ಕರ ನಮ್ಮ ಸಾಧನೆ ಪುರುಷಾರ್ಥ ಮಾಡ್ತಿಲ್ಲ ಅಂದರೆ, ಬಾಬಾ ಅವ್ರನ್ನ ಅಷ್ಟು ಆಳದಲ್ಲಿ ಅರ್ಥ ಮಾಡ್ಕೊಳ್ಲಿಲ್ಲ, ಜ್ಞಾನದ ಪ್ರತಿಯೊಂದು ಶಬ್ದವನ್ನು ಅನುಭವ ಮಾಡಲಿಲ್ಲ, ಜೀವನದಲ್ಲಿ ತಂದಿಲ್ಲ ಅಂದರೆ, ಆ ಥರ ಮಾಡಿದರೆ ನಮ್ಮಲ್ಲಿ ಬೇರೆಯವ್ರು ನಮ್ಮನ್ನು ನೋಡಿದ್ರು ಅವ್ರಿಗೂ ಮಸ್ತಿ ಇರುತ್ತೆ. ಬಟ್ ಹಂಗೆ ಮಾಡಿಲ್ಲ ಅಂದರೆ ನಾವು ಮಸ್ತಿಯಲ್ಲಿರೋಕ್ಕಾಗಲ್ಲ. ಹೇಗೆ ಬ್ರಹ್ಮ ಬಾಬಾ ಅವ್ರು ನೋಡಿದಾಗ ಅನಿಸ್ತಿತ್ತಲ್ಲ ಎಷ್ಟು ಪ್ರಾಕ್ಟಿಕಲ್ ಆಗಿ ಮಸ್ತಿಯಲ್ಲಿರ್ತಿದ್ರು ಬಾಬಾ ಅವರು ಅಂತ, ಹಂಗೆ ನಮ್ಮನ್ನು ನೋಡಿನೂ ಬೇರೆ ಆತ್ಮಗಳು ಅನುಭವ ಮಾಡಬೇಕು. 3 ಲೋಕ 3 ಕಾಲಗಳದು ಮತ್ತು ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು. ಇದು ನಮ್ಮ ಪುರುಷಾರ್ಥ ಆಗಿರಬೇಕು. ನಮ್ಮ ಮೇಲೆ ನಮಗಿಷ್ಟು ಕಂಟ್ರೋಲ್ ಇರಬೇಕು. ಈ ಸಾಕಾರ ಪ್ರಪಂಚದಲ್ಲಿ ಇರಬಾರ್ದು. ಸ್ವರ್ಗದ ಮಾತು, ಸ್ವರ್ಗದ ಸಂಸ್ಕಾರ, ಸೂಕ್ಷ್ಮ ಲೋಕ, ಮೂಲ ಲೋಕ, ಇದರಲ್ಲೇ ಚಕ್ಕರ್ ಹಾಕಬೇಕಂದ್ರೆ ಈ ಪ್ರಪಂಚದ ಯಾವುದೇ ಮಾತುಗಳು, ಶರೀರ, ಸಂಬಂಧ, ಕರ್ಮ ಅಥವಾ ಬೇರೆ ಏನೇ ಮಾತುಗಳು ನಮ್ಮನ್ನು ಎಳಿಬಾರ್ದು. ಇಲ್ಲಿಂದ ಸತ್ತೋಗಿರೋ ಥರ. ಆವಾಗಲೇ ಅದರ ಮಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಜ್ಞಾನದ ಆಳದಲ್ಲಿ ಹೋಗ್ಬೇಕು, ಅದರ ಚಿಂತನೆಯಲ್ಲಿ ಹೋಗೋದು. ಆಳದಲ್ಲಿ ಎಷ್ಟು ಹೋಗ್ತೀವಿ ಅದರ ಅನುಭವ ಆಗತ್ತೆ. ಎಷ್ಟು ಇದರ ಪುರುಷಾರ್ಥ ನಾವು ಮಾಡ್ತಿದ್ದೀವಿ. ನಾವು ಕೇಳ್ತೀವಿ, ಪಕ್ಕದಲ್ಲಿ ಇಟ್ಬಿಡ್ತೀವಿ ಅಂದಾಗ ಅದರ ಲಾಭ ಆಗಲ್ಲ. ಬಾಬಾ ಅವರ ಒಂದೊಂದು ವರ್ಷನೂ ಬಹಳ ಆಳವಾದಂಥದ್ದು. ಪ್ರತಿಯೊಂದು ಶಬ್ದ ಬಾಬಾ ಅವ್ರದ್ದು ನನ್ನ ಮುಕ್ತಿ, ಜೀವನ್ ಮುಕ್ತಿಗೆ ದಾರಿ. ಮತ್ತು ಪ್ರತಿಯೊಂದು ಮಹಾವಾಕ್ಯ ನನ್ನ ಆತ್ಮನಿಗೆ ಸಮರ್ಥ, ಮುಕ್ತ, ಶ್ರೇಷ್ಠ ಮಾಡಲಿಕ್ಕೋಸ್ಕರನೇ ಕನೆಕ್ಟೆಡ್ ಶಬ್ದ ಆಗಿದೆ ಪ್ರತಿ ಶಬ್ದ. ಆದರೆ ನಾನು ಆ ದೃಷ್ಟಿಕೋನದಿಂದ ಕೇಳ್ತಿದ್ದೀನ, ಆ ದೃಷ್ಟಿಕೋನದಲ್ಲಿ ನಾನು ಇರ್ತೀನ? ಇದು ನೋಡ್ಕೋಬೇಕಲ್ಲ ನಾವೇನು ಮಾಡ್ತಿದ್ದೀವಿ ಅಂತ. ನಾವೆಲ್ಲರೂ ಬಯಸ್ತೀವಿ ಮಾಡಬೇಕು ಅಂತ, ಆದರೆ ನಮ್ಮನ್ನು ನಾವು ಮೋಲ್ಡ್ ಮಾಡ್ಕೋಬೇಕು ಅಂತ. ಒಳಗೆ ಏನು ಹಳೆ ಜನ್ಮದ ಕೀಚಡ್ ಪಟ್ಟಿ ಇದೆ ಅಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಟೈಮ್ ಅಂತೂ ಕೊಡಬೇಕಲ್ವಾ? ಇಲ್ಲ ಅಂದರೆ ಹೇಗೆ ನಡೆಯುತ್ತೆ? ಅದರಿಂದ ದಾದಿಯವರು ಒಂದೊಂದು ಶಬ್ದವನ್ನು ತಗೊಂಡು ನೀವು ಪ್ರತಿಯೊಬ್ಬರು ನಿಮ್ಮದೇ ರೀತಿಯಲ್ಲಿ ಆಳವಾಗಿ ಯೋಚನೆ ಮಾಡಿ. ಒಂದೊಂದು ದಾದಿಯ ಶಬ್ದದ ಹಿಂದೆ ಅನುಭವದ ಮಾತನ್ನು ತಗೊಂಡು ವೆರಿಫೈ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಈ ಕ್ಷಣದಲ್ಲಿ ನಾನು ಎಲ್ಲಿ ನಿಂತಿದ್ದೀನಿ,
ನಿರಂತರ ನಿನ್ ಜೊತೆನೆ ತಿಂತೀನಿ, ನಿನ್ ಜೊತೆನೆ ಇರ್ತೀನಿ, ನಿನ್ನ ಆ, ನಿನ್ನ ಹತ್ರನೇ ಕೇಳ್ತೀನಿ. ಈ ರೀತಿ ಇದೀನ ನಿರಂತರದ ಅತೀಂದ್ರಿಯ ಖುಷಿ ಮಸ್ತಾನಿಯಾಗಿದ್ದೀನ. ನಿರಂತರ ಎಲ್ಲ ಸಂಬಂಧಗಳಲ್ಲಿ ಸತ್ಯವಾಗಿದ್ದೀನ ಬಾಬಾ ಅವ್ರ ಜೊತೆ. ಮನಸ್ಸಹಿತ ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ವಿಜಯಿಯಾಗಿದ್ದೀನ. ಎಲ್ಲಿ ಕೂತಿದ್ದೀನಿ ನಾನು, ಏನ್ ಮಾಡ್ತಿದ್ದೀನಿ, ಇದೆಲ್ಲ ಬಹಳ ಮುಖ್ಯವಾದ ಮಾತುಗಳು. ಸಮಯ ಹಾರ್ ಹೋಗ್ತಾ ಇದೆ, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ತಮ್ಮ ಟೈಮನ್ನು ತಾವು ನೋಡ್ಕೋಬೇಕೀಗ. ಅಂತಿಮ ಕ್ಷಣಗಳು ಬಂದ್ಬಿಟ್ಟಿದೆ. ಅದಕ್ಕೆ ಮುಂಚೆ ನಾವು ಇಷ್ಟು ದೊಡ್ಡ ಹೈ ಜಂಪ್ ಹಾಕಬೇಕಾಗಿದೆ. ಹೈ ಜಂಪ್ ಅನ್ನ ಕೊಡ್ತಾ ನಾವು ಹಾರುವ ಕಲೆಯಲ್ಲಿ ಹೋಗಿ ಕೂತ್ಕೊಬಿಡ್ಬೇಕು. ಯಾವಾಗ ಮಾಡೋದು? ಪ್ರತಿಯೊಬ್ಬರು ನಮ್ಮ ಟೈಮನ್ನು ನಾವು ಫಿಕ್ಸ್ ಮಾಡ್ಕೋಬೇಕು. ಏಕೆಂದ್ರೆ ಈಗ ಬಾಬಾ ಏನು ಹೇಳ್ತಾರೆ, ರಿಹರ್ಸಲ್ ನಡೀತಿದೆ. ಯಾವಾಗ ಇದು ರಿಯಲ್ ಆಗಿಬಿಡುತ್ತೋ ಅವಾಗ ಏನಾಗತ್ತೆ? ಯೋಗ ಬಲ ಇದ್ರೇನೆ ಪಾರ್ ಮಾಡ್ತೀವಿ, ಇಲ್ಲ ಅಂದ್ರೆ ಪಾರ್ ಮಾಡ್ಲಿಕ್ಕಾಗಲ್ಲ. ಯೋಗ ಬಲದಿಂದ ನಮ್ಮನ್ನ ನಾವು ಬಹಳ ಪವರ್ಫುಲ್